ಸುಂದರವಾದಂತಹ ಉಪನ್ಯಾಸವನ್ನು ನಾವೆಲ್ಲ ಕೇಳಿದ್ವಿ. ಸೋದರಿ ಪ್ರೇಮಲೀಲಾ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಂದರೆ ಸಿದ್ಧಾರ್ಥನ ಜನನ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜನನ ಅಲ್ಲ. ಸಿದ್ಧಾರ್ಥ ಒಬ್ಬ ದೈವಿ ಪುರುಷ. ನಾವೀಗಾಗಲೇ ತಿಳ್ಕೊಂಡ್ವಿ. ಬೋಧಿಸತ್ವರಾಗಿದ್ದಾಗ ಪಡ್ಕೊಂಡಂತಹ ಕೊನೆಯ ಜನ್ಮ. ಬೋಧಿಸತ್ವರು ಅಂದರೆ ಜೀವನ್ಮುಕ್ತ ಸ್ಥಿತಿಗಿಂತ ಬಹಳ ಮುಂದೆ ಇದ್ದಂತಹವರು ಅಲ್ವಾ. 7ನೆಯ ದೀಕ್ಷೆಯಲ್ಲಿ ಇದ್ದಂತಹವರು ಪಡ್ಕೊಂಡಂತಹ ಒಂದು ಜನ್ಮ. ಅದು ಒಂದು ಮಹತ್ತಾದಂತಹ ಉದ್ದೇಶಕ್ಕೋಸ್ಕರನೇ ಪಡ್ಕೊಂಡಿದ್ದಂತಹ ಜನ್ಮ. ಅಲ್ಲಿ ಮಾನವ ಕೋಟಿಗೆ ಯಾವ ಧರ್ಮದ ಒಂದು ಬೆಳಕನ್ನು, ಜ್ಞಾನದ ಒಂದು ಬೆಳಕನ್ನು ಕೊಡಬೇಕಾಗಿತ್ತೋ ಆ ಜ್ಞಾನವನ್ನು ಹಂಚ್ತಾ ಹಾಗೆ ಅವರು ಇನ್ನೂ ಈ ಹಾದಿಯಲ್ಲಿ ಮುಂದುವರೆದು ಬುದ್ಧರಾದಂತಹ ಒಂದು ಸ್ಥಿತಿ. ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಬಾಲ್ಯದಲ್ಲಿ ಎಷ್ಟೇ ಸುಖ ಇದ್ದರೂ ಕೂಡ ಅಂತಹ ವೈಭವೋಯುತವಾದಂತಹ ಜೀವನವನ್ನು ಅವರು ತ್ಯಜಿಸ್ತಾರೆ. ಸುಂದರವಾದಂತಹ ಹೆಂಡತಿ ಮಗನನ್ನೂ ಕೂಡ ಬಿಟ್ಟು ಆ ಒಂದು ಸತ್ಯದ ಸಾಕ್ಷಾತ್ಕಾರಕ್ಕೋಸ್ಕರ, ಆ ಮಾನವ ಕೋಟಿಯ ಒಂದು ದುಃಖವನ್ನು ಅಳಿಸೋದಕ್ಕೋಸ್ಕರ ಸತತವಾದಂತಹ ಒಂದು ತಪಸ್ಸಿನಲ್ಲಿ ಅವರು ನಿರತರಾಗಿ ಕೊನೆಗೆ ಅವರು ಆ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೊಳ್ತಾ ಜ್ಞಾನೋದಯದಲ್ಲಿ ಕಂಡುಕೊಂಡಂತಹ ಅತ್ಯಂತ ಉನ್ನತವಾದ ವಿಚಾರವನ್ನು ಬಹಳ ಸರಳವಾದ ರೀತಿಯಲ್ಲಿ, ಎಂತಹ ಸಾಧಾರಣ ಜನರಿಗೂ ತಿಳ್ಕೊಳ್ಬಹುದಾದಂತಹ ರೀತಿಯಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಅವರು ಕೊಟ್ಟಂತಹ ಈ ಬೋಧೆ ಆಷಾಢ ಹುಣ್ಣಿಮೆಯ ದಿನ 5 ಜನ ಶಿಷ್ಯರಿಗೆ ಸಾರನಾಥದಲ್ಲಿ ಅವರು ಪ್ರಥಮವಾಗಿ ಬೋಧೆಯನ್ನು ಕೊಡ್ತಾರೆ. ಜ್ಞಾನೋದಯವಾಗಿದ್ದು ವೈಶಾಖ ಹುಣ್ಣಿಮೆಯ ದಿನ, ಆದರೆ ಅವರು ಅವರ ಸಂದೇಶವನ್ನು, ಉಪದೇಶವನ್ನು ಪ್ರಾರಂಭ ಮಾಡಿದ್ದು ಆಷಾಢ ಹುಣ್ಣಿಮೆಯ ದಿನ. ಈ ಒಂದು ಆಷಾಢ ಹುಣ್ಣಿಮೆಯ ದಿನ ಅವರು ಕೊಟ್ಟಂತಹ ಒಂದು ಏನಿದೆ ಜ್ಞಾನಬೋಧೆ, ಅದನ್ನು ಈ ಪಾಳಿ ಭಾಷೆಯಲ್ಲಿ ಧಮ್ಮಚಕ್ರ ಪ್ರವರ್ತನ ಸೂಕ್ತ ಅಂತ ಹೇಳ್ತಾರೆ. ಅದನ್ನು ಏನಂತ ಕರೀತಾರೆ? ಧಮ್ಮಚಕ್ರ ಪ್ರವರ್ತನ ಸೂಕ್ತ ಅಂತ ಕರೀತಾರೆ. ಅಂದರೆ ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ. ಇದನ್ನು ರಿಸ್ ಡೇವಿಸ್ ಅಂತಕ್ಕಂತಹ ಒಬ್ಬ ಕವಿ ಏನಂತ ವರ್ಣಿಸ್ತಾರೆ ಅಂದರೆ ಧರ್ಮರಾಜ್ಯದ ಮಹಾರಥೋತ್ಸವ. ಇದೊಂದು ಧರ್ಮರಾಜ್ಯದ ಮಹಾರಥೋತ್ಸವ ಅಂತಲೇ ಇದನ್ನು ವರ್ಣಿಸ್ತಾರೆ. ಯಾಕೆಂದರೆ ಒಂದು ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಬೇಕಾದಂತಹ ಅವಶ್ಯಕವಾದಂತಹ ಈ ಎಲ್ಲ ಬೋಧೆಯೂ ಕೂಡ ಇಲ್ಲಿ ಸಿಗುವಂಥದ್ದು. ಅದಕ್ಕೆ ಅವರು ಹೇಳ್ತಾರೆ, ಈ ಒಂದು ಧರ್ಮ ಸಾಮ್ರಾಜ್ಯದ ಚಕ್ರದ ಗಾಲಿಗಳನ್ನು ಅವರು ಪ್ರಪ್ರಥಮವಾಗಿ ಉರುಳಿಬಿಟ್ರು ಅಂತ ಹೇಳ್ತಕ್ಕಂಥದ್ದು ಈ ಒಂದು ಆಷಾಢ ಹುಣ್ಣಿಮೆಯ ದಿನ ಅಂತ ಹೇಳ್ತಾರೆ. ಈ ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ನಾವೇನು ಕರೀತೇವೆ, ಇದರಲ್ಲಿ ಮುಖ್ಯವಾಗಿ 2 ವಿಚಾರಗಳನ್ನು ನಮಗೆ ಹೇಳ್ತಾ ಬರ್ತಾರೆ. ಮೊದಲು ಚತುರಾರ್ಯ ಸತ್ಯಗಳು, 4 ಸತ್ಯಗಳು. ಈ ಒಂದು ಪ್ರಪಂಚದಲ್ಲಿ 4 ಸತ್ಯಗಳಿದೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಸತ್ಯವನ್ನು ಅರಿತುಕೊಂಡ ನಂತರ ನಾವು ಈ ಒಂದು ಕೆಳಗಿನ ಲೋಕದಿಂದ ಬಿಡುಗಡೆ ಹೊಂದುತ್ತಾ ಈ ಮನುಷ್ಯನಾದವನು ಮನುಷ್ಯಾತೀತ ಸ್ಥಿತಿಗೆ ಹೋಗೋದಕ್ಕೆ ಯಾವ ಒಂದು ಮಾರ್ಗವಿದೆ, ಆ ಮಾರ್ಗದಲ್ಲಿ ಹೇಗೆ ಕ್ರಮಿಸ್ತಾ ಮನುಷ್ಯ ಉನ್ನತವಾದಂತಹ ಸ್ಥಿತಿಯನ್ನು ತಲುಪಬಹುದಾಗಿದೆ ಅನ್ನುವಂಥ ವಿಚಾರವನ್ನು ಅವರು ನಮಗೆ ಹೇಳ್ತಾ ಬರ್ತಾರೆ. ಇವರು ಬೋಧಿಸಿದಂತಹ ಒಂದು ಏನಿದೆ ಆಧ್ಯಾತ್ಮ ಬೆಳಕು, ಅದನ್ನು ಸುವರ್ಣ ಮಧ್ಯಮ ಮಾರ್ಗ ಅಥವಾ ಇದನ್ನು ಆರ್ಯ ಅಷ್ಟಾಂಗ ಪಥ ಅಂತ ಹೇಳುವಂಥದ್ದು. ಈ ಆರ್ಯ ಅಷ್ಟಾಂಗ ಪಥದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂಚೆ ಅವರು ಹೇಳಿರ್ತಕ್ಕಂತಹ 4 ಸತ್ಯಗಳು, ಘನವಾದ ತತ್ವಚತುಷ್ಟಯ ಅಂತ ಹೇಳ್ತಕ್ಕಂಥ ಘನವಾದ ತತ್ವಚತುಷ್ಟಯ ಕಂಡುಕೊಂಡಂತಹ ಸತ್ಯಗಳು ಯಾವ್ಯಾವುದು? ಅವರು ಬಾಲ್ಯದಲ್ಲಿ ಒಂದು ಹಂತದಲ್ಲಿದ್ದಾಗ, ಮನೆಯನ್ನು ಬಿಟ್ಟು ಹೊರಗಡೆ ಹೋದಾಗ ಅವ್ರು ಕಾಣ್ತಕ್ಕಂತಹ ಪರಿಸ್ಥಿತಿ, ಪ್ರಪಂಚದಲ್ಲಿ ಒಬ್ಬ ರೋಗಿಯನ್ನು, ಒಬ್ಬ ವೃದ್ಧನನ್ನು ಮತ್ತು ಒಂದು ಸತ್ತ ವ್ಯಕ್ತಿಯನ್ನು ನೋಡಿ ಅವರಿಗೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲೂ ದುಃಖವೇ ಇದೆ, ಮನುಷ್ಯನಿಗೆ ದುಃಖ ಅಂತಕ್ಕಂಥದ್ದು ತಪ್ಪಿದ್ದೇ ಅಲ್ಲ ಅನ್ನುವಂತಹ ಒಂದು ಮನವರಿಕೆ ಆದಾಗ
ಅವರ ಪ್ರಜ್ಞೆ ಜಾಗೃತವಾಗಿ ಎಚ್ಚೆತ್ತು ಮುಂದೆ ಅವರು ಮನೆಯನ್ನು ತೊರೆದು ಈ ಒಂದು ಸಾಧನೆಯಲ್ಲಿ ತೊಡಗಿಕೊಳ್ತಾರೆ. ಅವರು ಕೊಟ್ಟಂತಹ 4 ಸತ್ಯಗಳು ಯಾವುದು? ಅದನ್ನು ನಾವು ಚತುರಾರ್ಯ ಸತ್ಯಗಳು ಅಂತ ಹೇಳ್ತಕ್ಕಂಥದ್ದು. ಮೊದಲನೆಯ ಸತ್ಯನೇ ದುಃಖ. ದುಃಖ ಅನ್ನುವಂಥದ್ದು ಪ್ರಪಂಚದಲ್ಲಿ ಇದೆ, ಹೌದಾ? ನಾವೆಲ್ಲ ಒಪ್ಕೊಳ್ತೀವ? ನಮ್ಮೆಲ್ಲರಿಗೂ ದುಃಖ ಅಂತಕ್ಕಂಥದ್ದು ಇದೆಯಾ ಇಲ್ವಾ? ಇದ್ದೇ ಇದೆ ಅಲ್ವಾ? ಮನುಷ್ಯ ಜನ್ಮ ಪಡ್ಕೊಂಡು ಬರುವಾಗಲೇ ಅಳ್ತಾ ಬರ್ತಾನಂತೆ ಪ್ರಪಂಚಕ್ಕೆ. ಮಗು ಹುಟ್ಟಿದಾಗ ಅಳ್ತಾನೆ ಹುಟ್ಟತಕ್ಕಂಥದ್ದು. ಅಂದರೆ ದುಃಖ ಅಂತಕ್ಕಂಥದ್ದಿದೆ. ಯಾವುದೂ ಕೂಡ ಈ ಒಂದು ಪ್ರಪಂಚದಲ್ಲಿ ಶಾಶ್ವತ ಅಲ್ಲ ಅಲ್ವಾ? ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಜೀವನ, ಸುಖವಾಗಿರುತ್ತೆ ಅಂದ್ಕೊಳ್ಳೋ ಅಷ್ಟರಲ್ಲೇ ಆತ ವಯಸ್ಸಾಗ್ತಾ ಆಗ್ತಾ ಯೌವನಕ್ಕೆ ಕಾಲಿಡ್ತಾನೆ, ವಿದ್ಯಾಭ್ಯಾಸದಲ್ಲಿ ತೊಡ್ಕೊಳ್ತಾನೆ, ಹಾಗೆ ಅನೇಕ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಕಾಗತ್ತೆ, ಅನೇಕ ಕಷ್ಟ ನಷ್ಟಗಳನ್ನು ಜೀವನದಲ್ಲಿ ಅನುಭವಿಸ್ತಾ ಹೋಗ್ತಾನೆ. ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಸಂತೋಷ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ವೃದ್ಧಾಪ್ಯಕ್ಕೆ ಬಂದಾಗ ಅದು ಕೂಡ ದುಃಖವೇ. ವೃದ್ಧಾಪ್ಯವನ್ನು ನಾವು ಸಹಿಸ್ಕೊಳ್ತಕ್ಕಂಥದ್ದು, ಆ ರೋಗದಿಂದ ಎಷ್ಟೋ ಜನರು ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಅಲ್ವಾ? ದುಃಖ ಅಂತಕ್ಕಂಥದ್ದು ಎಲ್ಲೆಲ್ಲೂ ಇದೆ. ಇದೇ ಮೊದಲನೆಯ ಸತ್ಯ ಅಂತ ಹೇಳ್ತಕ್ಕಂಥದ್ದು. ಎಷ್ಟು ಸಾರಿ ನಾವು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತೇವೆ ಜೀವನದಲ್ಲಿ. ಎಷ್ಟೋ ಸಮಸ್ಯೆಗಳು ನಮಗೆ ಎದುರಾದಾಗ ಅವುಗಳನ್ನು ಹೇಗೆ ಪರಿಹರಿಸ್ಕೊಳ್ಳೋದು ಅನ್ನೋತಕ್ಕಂತಹ ಜ್ಞಾನ ಇಲ್ಲದಲೇ ಇರೋದರಿಂದ, ಅಜ್ಞಾನದಲ್ಲಿ ಅವಿವೇಕದಿಂದ ಮಾಡ್ತಕ್ಕಂತಹ ಕೆಲಸಗಳಿಂದ ಆತ ಎಷ್ಟು ಸಾರಿ ನೋವನ್ನು ದುಃಖವನ್ನು ಅನುಭವಿಸ್ತಾ ಬರ್ತಾನೆ. ದುಃಖ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ ಮನುಷ್ಯನಿಗೆ ಅಂತ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದಾದರೆ, ನಾವು ಯಾವುದಾದ್ರೂ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಒಂದು ವಿಷಯದ ಹಿಂದೆ ಹೋಗ್ತೇವೆ. ಬೇಕು ಅಂತ ನಾವು ಹೋದಾಗ ಅದು ನಮಗೆ ಸಿಗಲಿಲ್ಲ ಅಂತ ಅನ್ಕೊಳ್ಳಿ. ಆವಾಗ ನಮಗೆ ಸುಖ ಅಂದರೆ ಸಂತೋಷ ಆಗುತ್ತೋ ದುಃಖ ಆಗುತ್ತೋ? ದುಃಖ ಆಗುತ್ತೆ ಅಲ್ವಾ? ಸಹಜ. ನಮಗೇನೋ ಒಂದು ಬೇಕು ಅಂತ ಬಯಸ್ತೇವೆ, ಅದು ನಮಗೆ ಸಿಗದೇ ಇದ್ದಾಗ ದುಃಖ ಆಗ್ತಕ್ಕಂಥದ್ದು. ಅದು ಒಂದು ವಸ್ತು ಇರ್ಬೋದು, ಒಂದು ಬಟ್ಟೆ ಇರ್ಬೋದು, ಅಥವಾ ಒಂದು ಆಸ್ತಿ ಇರ್ಬೋದು, ಹಣ ಇರ್ಬೋದು. ನಾವು ಅದನ್ನು ಪಡ್ಕೊಳ್ಬೇಕು ಅಂತ ಹೋದಾಗ ಸಿಗದೇ ಇರ್ತಕ್ಕಂಥದ್ದು ಒಂದು ಅಂಶ. ಆದರೆ ನಾವು ಗಳಿಸಿಟ್ಟಿರ್ತಕ್ಕಂತಹ ಆಸ್ತಿ ಆಗಲಿ ಅಥವಾ ನಾವು ಪಡ್ಕೊಳ್ತಕ್ಕಂತಹ ಈ ವಸ್ತು ವಿಷಯಗಳು ಹೊರಗಿನ ಪ್ರಪಂಚದಲ್ಲಿ ಎಷ್ಟರವರೆಗೂ ಇರೋದಕ್ಕೆ ಸಾಧ್ಯ? ಸ್ವಲ್ಪ ಕಾಲ ಇದ್ದು ನಂತರ ಅದನ್ನು ನಾವು ಕಳ್ಕೊಂಡ್ರೆ ಆಗಲೂ ಕೂಡ ನಮಗೆ ದುಃಖನೇ. ಎಷ್ಟು ನಮಗೆ ಅಧಿಕಾರ ಬೇಕು, ಜನಪ್ರಿಯತೆ ಬೇಕು ಅಂತ ಅದರ ಹಿಂದೆ ಮನುಷ್ಯ ಹೋಗ್ತಾನೆ. ಆದರೆ ಅದು ಯಾವಾಗಲೂ ಸದಾಕಾಲ ಇರುವಂಥದ್ದಲ್ಲ. ಅದನ್ನು ಕಳ್ಕೊಂಡಾಗ ಮತ್ತೆ ದುಃಖ ಪಡ್ತಾನೆ. ಎಷ್ಟೋ ಹಣ ಗಳಿಸ್ತಾನೆ, ಆದರೆ ತೃಪ್ತಿ ಅಂತಕ್ಕಂಥದ್ದು ಮನುಷ್ಯನಿಗಿಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ನಾವು ಎಷ್ಟು ವ್ಯವಹಾರ ಮಾಡ್ತೇವೆ, ಎಷ್ಟು ಹಣ ಸಂಪಾದನೆ ಮಾಡ್ತೇವೆ, ಆದರೆ ಮನುಷ್ಯನಿಗೆ ತೃಪ್ತಿ ಇದೆಯಾ? ಇನ್ನೂ ಮಾಡಬೇಕು, ಮತ್ತೂ ಮಾಡಬೇಕು ಅಂತ ಅಲ್ವಾ? ನಾವು ನಮಗೋಸ್ಕರ ಅಷ್ಟೇ ಮಾಡ್ಕೊಳ್ಳಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ರಿಗೂ ಮಾಡ್ತಕ್ಕಂತಹ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದೆ. ಅಂದರೆ ಅಭದ್ರತೆ ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಯಾಕೆ ಅಂದರೆ ಆತನಿಗಿರ್ತಕ್ಕಂಥ ಅಜ್ಞಾನ. ಇದೇ ಶಾಶ್ವತ ಅಂತ ಅಂದ್ಕೊಂಡು ಬಿಟ್ಟಿರ್ತಾನೆ. ಈ ಪ್ರಪಂಚನೇ ಶಾಶ್ವತ, ಇಲ್ಲಿ ನಾನು ಏನು ಸುಖವಾಗಿದ್ದರೆ ಈ ವಸ್ತು ವಿಷಯಗಳನ್ನೆಲ್ಲ ಸಂಗ್ರಹಿಸ್ಕೊಳ್ತಾ ಹೋದರೆ ನಾನು ಸಂತೋಷವಾಗಿರ್ಬೋದು ಅಂತ. ಆದರೆ ಅದಲ್ಲ. ಯಾವಾಗಲೂ ಕೂಡ ದುಃಖ ಅಂತಕ್ಕಂಥದ್ದು ಅನೇಕ ವಿಚಾರಗಳಿಂದ ಅವನಿಗೆ ಆಗ್ತಾನೇ ಇದೆ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ಮೊದಲು ತಿಳ್ಕೊಳ್ಬೇಕಾಗತ್ತೆ. ನಾವು ಯಾರಿಗೋ ಒಬ್ಬರನ್ನ ಪ್ರೀತಿ ಮಾಡ್ತೇವೆ, ಆದರೆ ಅವರು ನಮಗೆ ಪ್ರತಿಯಾಗಿ ಪ್ರೀತಿಯನ್ನು ತೋರಿಸೋದಿಲ್ಲ. ಆವಾಗಲೂ ದುಃಖ ಆಗುತ್ತೋ ಇಲ್ವಾ? ಅಂದರೆ ಎಕ್ಸ್ಪೆಕ್ಟೇಷನ್, ನಾವು ಏನೋ ಒಂದು ಬಯಸ್ತೇವೆ ಬೇರೆಯವರಿಂದ. ಅಂದರೆ ನಾವು ಏನು ಕೊಟ್ಟರೂ ನಮಗೆ ವಾಪಸ್ಸು ನಮಗಿನ್ನೂ ಬೇಕು ಅನ್ನೋ ಒಂದು ಭಾವನೆಯಲ್ಲೇ ನಾವು ಕೊಡ್ತಾ ಇರ್ತೇವೆ. ಒಬ್ಬರನ್ನ ನಾವು ಆದರಿಸಿದ್ರೆ, ಇನ್ನೊಬ್ಬರನ್ನ ನಾವು ಒಳ್ಳೆಯದಾಗಿ ನಡೆಸ್ಕೊಂಡ್ರೆ, ಇನ್ನೊಬ್ಬರಿಗೆ ನಾವು ಪ್ರೀತಿ ಪ್ರೇಮವನ್ನು ತೋರಿಸಿದ್ರೆ ಅವರು ನಮಗೆ ಅದನ್ನು ಕೊಡಬೇಕು, ತೋರಿಸ್ಬೇಕು ಅಂತ ನಾವು ಬಯಸ್ತೇವೆ. ಈ ಬಯಕೆ ಅಂತಕ್ಕಂಥದ್ದು ಇದೆಯಲ್ಲ, ಮತ್ತೆ ಪಡಿಬೇಕು ಅವರಿಂದ ಅನ್ನೋದಿದೆಯಲ್ಲ, ಅದು ಕೂಡ ದುಃಖವನ್ನು ಕೊಡ್ತಕ್ಕಂಥದ್ದು. ಅಂದರೆ ದುಃಖಕ್ಕೆ ಹಲವಾರು ಮುಖಗಳಿದೆ. ಹಲವಾರು ಕಾರಣಗಳಿಂದ ಮನುಷ್ಯನಿಗೆ ದುಃಖ ಅಂತಕ್ಕಂಥದ್ದು ಆಗ್ತಾ ಇದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ ಅನ್ನೋದು ಪ್ರಪಂಚದಲ್ಲಿ ಆತನ ಜೀವಿತದ ಕಾಲದಲ್ಲಿ ಆತ ಅನುಭವಿಸ್ತಾನೆ.
ಅದು ವಯಸ್ಸಾಗಿ ಮುಪ್ಪಿನಿಂದ ಇರ್ಬೋದು, ಕಾಯಿಲೆಯಿಂದ ಇರ್ಬೋದು, ಅಥವಾ ಬಯಸಿದ್ದು ಸಿಗದೇ ಇರೋದರಿಂದ ಇರ್ಬೋದು, ಅನೇಕ ಕಾರಣಗಳಿಂದ ಇರ್ಬೋದು. ಇದು ಮೊದಲನೆಯ ಸತ್ಯ. ಆದರೆ ಎರಡನೆಯ ಒಂದು ಸತ್ಯವನ್ನು ಅವ್ರು ಹೇಳ್ತಾರೆ. ಚತುರಾರ್ಯ ಸತ್ಯಗಳು ಅಂದರೆ 4 ಸತ್ಯಗಳು. ದುಃಖಕ್ಕೆ ಕಾರಣ ಏನು? ದುಃಖ ಇದೆ ಸರಿ, ಆದರೆ ಅದಕ್ಕೊಂದು ಕಾರಣ ಇರಬೇಕಲ್ವ. ದುಃಖಕ್ಕೆ ಆಸೆ ಅಂತಕ್ಕಂಥದ್ದೇ ಕಾರಣ. ನಾವು ಯಾವಾಗ ಬಯಸ್ತೀವೋ, ಆಸೆ ಪಡ್ತೀವೋ, ಅದು ಸಿಗಲ್ವೋ ಆಗ ದುಃಖ ಆಗತಕ್ಕಂಥದ್ದು. ಅಂದರೆ ಎಲ್ಲ ದುಃಖಕ್ಕೂ ಹಿಂದೆ ಇರತಕ್ಕಂಥದ್ದು ಆಸೆ. ಆಸೆಯೇ ಪ್ರಧಾನವಾಗಿ ಮನುಷ್ಯನಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಆಸೆ ಇಲ್ಲದೆ ಇದ್ದರೆ ವಸ್ತು ವಿಷಯಗಳಿಗಾಗಿ ಪ್ರಯತ್ನ ಇರೋದಿಲ್ಲ. ಆದರೆ ಈ ಆಸೆ ಅಂತಕ್ಕಂಥದ್ದು ಮನುಷ್ಯನನ್ನು ಯಾವಾಗಲೂ ತನ್ನ ಸ್ವಾರ್ಥಕ್ಕೋಸ್ಕರವೇ ಕೆಲಸ ಮಾಡುವ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ. ಆಸೆ ಅಂತಂದರೆ ಬಯಸ್ತೇವೆ ಬೇಕು ಅಂತ, ಆದರೆ ಅಷ್ಟಕ್ಕೆ ಬಿಡ್ತೇವಾ? ಇಲ್ಲ. ನಮ್ಮ ಆಸೆ ಅಂತಕ್ಕಂಥದ್ದು ಮೋಹ ಆಗುತ್ತೆ. ಅಂದರೆ ಬೇಕೇ ಬೇಕು ಅನ್ನುವಂತಹ ವಾಂಛೆ. ಮೊದಲು ಬೇಕು ಅಂತೀವಿ, ಆಮೇಲೆ ಬೇಕೇ ಬೇಕು ಅಂತಕ್ಕಂಥದ್ದು, ಆಮೇಲೆ ವ್ಯಾಮೋಹ. ಆ ಮೋಹ ಅನ್ನೋದೇನಾಗುತ್ತೆ? ವ್ಯಾಮೋಹ. ಅದನ್ನು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ. ನೋಡಿ ಹೇಗೆ ಹಂತ ಹಂತವಾಗಿ ಆಸೆ ಅಂತಕ್ಕಂಥದ್ದು ಮನುಷ್ಯನನ್ನು ತನ್ನ ಬಲೆಯಲ್ಲಿ ಸಿಲುಕಿಸ್ಕೊಂಡು ಬಿಡುತ್ತೆ. ಆ ವ್ಯಾಮೋಹ ಅಂತಕ್ಕಂಥದ್ದು ಏನಾಗುತ್ತೆ? ವಾಸನೆಗಳಾಗಿ ಜನ್ಮಾಂತರಗಳಲ್ಲೂ ನಮ್ಮನ್ನು ಕಾಡ್ತಕ್ಕಂಥದ್ದು. ಆ ಸಂಸ್ಕಾರಗಳಾಗಿ ನಮ್ಮ ಮನಸ್ಸಿನಲ್ಲಿ ಅದರ ಬೇರುಗಳು ಊರುತ್ತೆ. ಇಷ್ಟೆಲ್ಲ ಅಜ್ಞಾನ, ಇಷ್ಟೆಲ್ಲ ಮನುಷ್ಯ ಅಧೋಗತಿಗೆ ಹೋಗ್ತಾ ಇರೋದಕ್ಕೆ ಕಾರಣ ಏನು? ಮುಖ್ಯವಾಗಿ ಆತನ ಆಸೆಯೇ. ಎಷ್ಟು ದೊರಕಿದರೋ ಮತ್ತಷ್ಟು ಆಸೆ, ದುರಾಸೆ. ಬರೀ ಆಸೆ ಅಲ್ಲ, ದುರಾಸೆನೇ ಈ ದುಃಖಕ್ಕೆ ಕಾರಣ ಅನ್ನುವಂತಹ ಒಂದು ವಿಚಾರವನ್ನು ಅವರು ಹೇಳ್ತಾ ಬರ್ತಾರೆ. ಹಾಗೆ ಮೂರನೆಯ ಒಂದು ಸತ್ಯ ಏನಪ್ಪ ಅಂದರೆ ದುಃಖ ವಿಮೋಚನೆ. ಹೌದು, ದುಃಖ ಇದೆ ಪ್ರಪಂಚದಲ್ಲಿ, ಇಲ್ಲ ಅಂತ ಇಲ್ಲ. ಆ ದುಃಖಕ್ಕೆ ಅತಿಯಾಸೆನೇ ಕಾರಣ. ಆದರೆ ಅದಕ್ಕೊಂದು ಪರಿಹಾರ ಇಲ್ಲವೇ? ಇದೆ, ಖಂಡಿತ ಇದೆ. ದುಃಖ ವಿಮೋಚನೆ. ದುಃಖದಿಂದ ವಿಮೋಚನೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ಹೇಗೆ ಅಂತ ಹೇಳ್ತಾ ಅವರು ಮೂರನೆಯ ಸತ್ಯವನ್ನು ಪ್ರತಿಪಾದಿಸ್ತಾರೆ. ಏನು ಅಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡೋದಲ್ಲ. ಮನುಷ್ಯ ಒಂದು ಉತ್ತಮವಾದಂತಹ ಅತ್ಯುತ್ತಮವಾದ ಧ್ಯೇಯದ ಕಡೆಗೆ ತನ್ನ ಗಮನವನ್ನು ಹರಿಸ್ತಕ್ಕಂಥದ್ದು. ತನಗೋಸ್ಕರ ಮಾಡ್ತಾ ಇದ್ದಾಗ, ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾಗ ದುಃಖ. ಆದರೆ ಈ ಆಸೆಯಿಂದ, ದುಃಖದಿಂದ ಬಿಡಿಸ್ಕೊಳ್ಬೇಕು ಅಂದರೆ ಆತ ಯಾವ ರೀತಿ ಕೆಲಸ ಮಾಡಬೇಕು? ಆತ ಉನ್ನತ ಧ್ಯೇಯದ ಬೆಳಕಿನಲ್ಲಿ ಜೀವನವನ್ನು ಮಾಡಬೇಕು. ಸ್ವಾರ್ಥ ಅಂತಕ್ಕಂಥದ್ದು ಹೋಗಿ, ನಾನು ಅಂತಕ್ಕಂಥದ್ದು ಹೋಗಿ, ನಾವು ಅನ್ನುವ ಭಾವ ಬರಬೇಕು. ವಸುದೈವ ಕುಟುಂಬಕಂ, ನನ್ನ ಕುಟುಂಬಕ್ಕೆ ಮಾಡ್ಕೊಳ್ಳೋದಲ್ಲ. ಮೊದಲು ನಾನು, ನನ್ನ ಕುಟುಂಬ ಅಂತ ನಾವು ನೋಡ್ತೇವಲ್ಲ, ನನ್ನ ಪರಿವಾರ, ಬಂಧು ಬಾಂಧವರು, ನನ್ನ ದೇಶ, ಎಲ್ಲವನ್ನು ಮೀರಿ ಮಾನವ ಕೋಟಿಗೋಸ್ಕರ ತಾನು ಕೆಲಸ ಮಾಡ್ತಕ್ಕಂತಹ ಉನ್ನತವಾದಂತಹ ಧ್ಯೇಯವನ್ನು ಆತ ಇಟ್ಕೊಂಡಿದ್ದೇ ಆದರೆ ಆತ ಯಾವಾಗಲೂ ಕೂಡ ದುಃಖವನ್ನು ಅನುಭವಿಸ್ಬೇಕಾದಂತಹ ಪರಿಸ್ಥಿತಿ ಬರೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಕೊಡುವುದರಲ್ಲಿ ಸುಖವಿದೆ. ಯಾವಾಗಲೂ ನಾವು ಕೊಡೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಕೊಡೋದ್ರಲ್ಲಿ ಸುಖ ಇದೆ, ಆದರೆ ಪಡ್ಕೊಳ್ಳೋದ್ರಲ್ಲಿ ದುಃಖ ಇದೆ. ನಮಗೆ ಸಿಗಲಿ ನನಗೆ ಬೇಕು ಅಂದರೆ ದುಃಖ ಕಟ್ಟಿಟ್ಟ ಬುತ್ತಿ. ಆದರೆ ನಾನು ಕೊಡ್ತೇನೆ ನನ್ನಲ್ಲಿರೋದನ್ನು ಇನ್ನೊಬ್ಬರಿಗೆ ಅಂತ ನಾನು ಹಂಚ್ತಾ ಹೋದಾಗ, ಸೇವಾ ಮನೋಭಾವದಲ್ಲಿ ನಾನು ಜೀವನ ಮಾಡ್ತಾ ಬಂದಾಗ ದುಃಖದಿಂದ ನಾನು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಭೂಮಿ ಕರ್ಮಭೂಮಿ. ಇಲ್ಲಿ ಬಂದ ಮೇಲೆ ನಾವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೇಬೇಕು. ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಲೇಬೇಕು. ಆದರೆ ನಮ್ಮ ಕರ್ಮಗಳನ್ನು ಹೊತ್ಕೊಂಡು ಬಂದಿರ್ತೀವಿ. ಹಿಂದೆ ಎಷ್ಟೋ ಜನ್ಮಗಳ ಕರ್ಮ ಫಲವನ್ನು ಕೂಡ ನಾವು ಹೊತ್ಕೊಂಡು ಬಂದಿರ್ತೇವೆ. ಆ ಕರ್ಮ ಫಲವನ್ನು ಸವಿಸ್ಕೊಳ್ಳೋದ್ರ ಜೊತೆಗೆ ಉನ್ನತ ಉದ್ದೇಶದಿಂದ ನಾವು ಜೀವನವನ್ನು ನಡೆಸೋದೇ ಆದರೆ ಈ ಒಂದು ದುಃಖದಿಂದ ವಿಮೋಚನೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಹೇಳ್ತಾ, ವೈರಾಗ್ಯ ಭಾವನೆಯಿಂದ ನಾವು ಬದುಕಬೇಕು. ಹೇಗೆ ಬದುಕಬೇಕು? ಉನ್ನತವಾದಂತಹ ಧ್ಯೇಯ ಇಟ್ಕೊಳ್ಳೋದು ಅಂತಾದರೆ ವೈರಾಗ್ಯ ಭಾವನೆ. ಈ ಹೊರಗಡೆ ಇರ್ತಕ್ಕಂಥ ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂತಹ, ಬಯಸ್ತಾ ಇರ್ತಕ್ಕಂತಹ ವಸ್ತು ವಿಷಯಗಳೆಲ್ಲ ನಶ್ವರ. ಅವು ಯಾವ ಶಾಶ್ವತ ಅಲ್ಲ. ಕೊನೆಗೆ ನಾವು ಹೊತ್ಕೊಂಡು ಬಂದಿರೋ ಶರೀರನೇ ಶಾಶ್ವತ ಅಲ್ಲ. ಹೌದಾ? ನಾವು ಈ ಶರೀರನ ಅಂದರೆ ನಾವು ಈ ಶರೀರ ಅಲ್ಲ, ಈ ಶರೀರ ಕೂಡ ಶಾಶ್ವತ ಅಲ್ಲ.
ಇದಕ್ಕೂ ಕೂಡ ಬಾಲ್ಯದಿಂದ ಕಾಲಾಂತರದಲ್ಲಿ ಎಷ್ಟೋ ಬದಲಾವಣೆಗಳಾಗ್ತಾ ಮುಪ್ಪು ಬರ್ತಕ್ಕಂಥದ್ದು, ಮತ್ತು ಒಂದು ದಿನ ಈ ಶರೀರವನ್ನು ಬಿಡ್ತಕ್ಕಂಥದ್ದು. ಹಾಗಿರುವಾಗ ನಾವು ವೈರಾಗ್ಯ ಭಾವನೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನಿರ್ಲಿಪ್ತರಾಗಿ ಕೆಲಸ ಮಾಡಬೇಕು. ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ದೃಷ್ಟಿಯಿಂದ ಯಾವಾಗ ನಾವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ಈ ದುಃಖದಿಂದ ವಿಮೋಚನೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಿಮಿತ್ತ ಮಾತ್ರ ನಿರ್ಲಿಪ್ತ ಜೀವನಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿರ್ತಕ್ಕಂತಹ ಸಂದೇಶ ಅಲ್ವಾ. ನಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಎಲ್ಲ ಒಂದು ಸಂಬಂಧಗಳನ್ನು ಕೂಡ ನಾವು ನಿಭಾಯಿಸ್ತಾ, ಕುಟುಂಬದಲ್ಲಿರ್ಬೋದು ಅಥವಾ ಈ ಒಂದು ಹೊರಗಿನ ವಿಶ್ವದಲ್ಲೇ ಇರ್ಬೋದು, ನಿಭಾಯಿಸ್ತಾ ಯಾವುದಕ್ಕೂ ಕೂಡ ನಾವು ಅಂಟ್ಕೊಳ್ದಲೆ ವ್ಯಾಮೋಹಕ್ಕೆ ಬೀಳದೆ, ನೋಡಿ ಆಸೆ ಹೇಗೆ ಮೋಹ ವ್ಯಾಮೋಹ ಆಗುತ್ತೆ ಅಂತ ಹೇಳಿದ್ನಲ್ಲ, ಯಾವ ಒಂದು ವ್ಯಾಮೋಹಕ್ಕೆ ಅಂಟುಕೊಳ್ಳದಲೇ ತಾನು ಜೀವನವನ್ನು ನಡೆಸ್ತಕ್ಕಂತಹ ಕಲೆಯನ್ನು ಕಲ್ತ್ಕೊಳ್ಬೇಕು. ಜೀವಿಸ್ತಕ್ಕಂಥ ಕಲೆ, ಜೀವಿಸೋದು ಅನ್ನೋದು ಒಂದು ಕಲೆ, ಸುಮ್ಮನೆ ಬದುಕಿರೋದಲ್ಲ. ಜೀವಂತವಾಗಿರೋದು ಬೇರೆ, ಜೀವಿಸೋದು ಬೇರೆ ಅಲ್ವಾ. ಜೀವಿಸ್ತಕ್ಕಂತಹ ಕಲೆ, ಒಂದು ಉತ್ತಮವಾದಂತಹ ರೀತಿಯಲ್ಲಿ ಒಂದು ಪರಿಪೂರ್ಣವಾದಂತಹ ಜೀವನ, ಅರ್ಥಪೂರ್ಣವಾದಂತಹ ಜೀವನವನ್ನು ನಾವು ಜೀವಿಸಬೇಕು. ಇಲ್ಲಾಂದರೆ ಈ ಜೀವನಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದು ಇರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ, ಹೇಗೆ ನಾವು ಕಮಲ ಪದ್ಮ ಮೀಮಾಂಬಸ ಅಂತ, ಕಮಲ ಪತ್ರದ ಮೇಲೆ ಇರ್ತಕ್ಕಂಥ ಒಂದು ನೀರಿನ ಹನಿ ಹೇಗೆ ಅದಕ್ಕೆ ಅಂಟ್ಕೊಳ್ಳಲ್ವೋ ಹಾಗೆ ನಾವು ಸಂಸಾರಕ್ಕೆ ಅಂಟ್ಕೊಳ್ಳದಲೇ ಇರುವ ಹಾಗೆ ನಿರ್ಲಿಪ್ತರಾಗಿ ನಮ್ಮ ಕೆಲಸವನ್ನು, ನಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಮಾಡ್ತಾ ಹೋಗಬೇಕು. ಯಾವುದೇ ಒಂದು ಬಯಕೆ ಬೇಡ. ನಮ್ಮ ಮಕ್ಕಳು ನನ್ನ ನೋಡ್ಕೊಳ್ಬೇಕು, ಇಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ನನ್ನ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ ಅಥವಾ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ ಅಂತಕ್ಕಂಥ ಧೋರಣೆ ಸರಿಯಲ್ಲ. ಆ ಒಂದು ಭಾವವನ್ನು ನಾವು ಬೆಳೆಸ್ಕೊಂಡಿದ್ದೆ ಆದರೆ ಈ ದುಃಖ ಅಂತಕ್ಕಂಥದ್ದು ಇದ್ದೇ ಇದೆ, ಅದರಿಂದ ವಿಮೋಚನೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಕೊನೆಯಲ್ಲಿ 4 ಆರ್ಯ ಸತ್ಯಗಳಲ್ಲಿ ಕೊನೆಯದು ದುಃಖ ನಿವಾರಣೋಪಾಯ. ದುಃಖ ನಿವಾರಣೋಪಾಯ, ದುಃಖ ವಿಮೋಚನೆ ಹೇಗೆ ಸಾಧ್ಯ ಅಂತ ಹೇಳ್ತಾ ಬರ್ತಾ ಅವರು ಒಂದು ಮಾರ್ಗವನ್ನು ಸೂಚಿಸ್ತಾರೆ. ಈ ಒಂದು ಮಾರ್ಗವನ್ನೇ ಸುವರ್ಣ ಮಧ್ಯಮ ಮಾರ್ಗ ಅಂತ ಹೇಳುವಂಥದ್ದು. ಯಾಕೆ ಇದನ್ನು ಸುವರ್ಣ ಮಧ್ಯಮ ಮಾರ್ಗ ಅಂತಾರೆ ಅಂದರೆ, ಮನುಷ್ಯ ಪ್ರಸ್ತುತ ಆತ ಈ ಜೀವನದಲ್ಲಿ ಇದ್ದುಕೊಂಡೇ, ಆ ಒಂದು ಕುಟುಂಬದಲ್ಲಿ ಇದ್ದೇ ಸಂಸಾರವನ್ನು ಸಾಗಿಸ್ತಾನೆ, ತನ್ನ ಕರ್ತವ್ಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾನೆ, ಇಲ್ಲಿಂದ ತಾನು ಮುಕ್ತಿಯನ್ನು ಪಡ್ಕೊಳ್ತಕ್ಕಂತಹ ಒಂದು ವಿಧಾನ. ಅಂದರೆ ಎಲ್ಲೋ ಹೋಗಿ ಕಾಡಿನಲ್ಲಿ ಕೂತ್ಕೊಂಡು ಎಲ್ಲವನ್ನು ತೊರೆದು ಜ್ಞಾನೋದಯವನ್ನು ಪಡ್ಕೊಳ್ಬೇಕು ಅಂತ ಅಲ್ಲ. ನಾವು ಇದ್ದಲ್ಲೇ ಇರುವ ಕಡೆಯೇ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದರ ಮಧ್ಯದಲ್ಲೇ ನಾವು ಆ ಒಂದು ಮೋಕ್ಷದ ಕಡೆಗೆ, ಆತ್ಮ ಸ್ವಸ್ವರೂಪದ ಕಡೆಗೆ, ಆತ್ಮ ದರ್ಶನದ ಕಡೆಗೆ ಸಾಗ್ತಕ್ಕಂತಹ ವಿಧಾನ ಇದೆಯಲ್ಲ, ಅದನ್ನೇ ಅವರು ದುಃಖ ನಿವಾರಣೋಪಾಯದ ಸುವರ್ಣ ಮಧ್ಯಮ ಮಾರ್ಗದಲ್ಲಿ ಹೇಳ್ತಾರೆ. ಇದನ್ನು ಉದಾರವಾದ ಅಷ್ಟಾಂಗ ಮಾರ್ಗ ಅಂತ ಕೂಡ ಹೇಳ್ತಾರೆ. ಉದಾರವಾದ ಅಷ್ಟಾಂಗ ಮಾರ್ಗ ಅಂತ ಕೂಡ ಇದನ್ನು ಹೇಳ್ತಕ್ಕಂಥದ್ದು. ಎಷ್ಟು ಸುಲಭವಾಗಿದೆ ಇವರು ಹೇಳಿರ್ತಕ್ಕಂಥ ಬೋಧೆ ಅಂದರೆ, ಎಂತಹ ಸಾಧಾರಣವಾದ ಮನುಷ್ಯ, ವಿದ್ಯೆ ಇರ್ತಕ್ಕಂಥವನು ಕೂಡ ಇದರ ಅರ್ಥವನ್ನು ಗ್ರಹಿಸ್ಬೋದಾಗಿದೆ. ಅದೇ ರೀತಿ ಒಬ್ಬ ಉನ್ನತ ತತ್ವಜ್ಞಾನಿಯೂ ಕೂಡ ಈ ಒಂದು ಅಷ್ಟಾಂಗ ಪಥ ಏನು ಹೇಳ್ತಾರೆ, ಅವರು ಕೊಟ್ಟಿರ್ತಕ್ಕಂತಹ 8 ಅಂಶಗಳನ್ನು ಆಳದಲ್ಲಿ ಅರ್ಥೈಸ್ಕೊಳ್ತಾ ತನಗೆ ಬೇಕಾದಂತಹ ಅವಶ್ಯಕವಾದಂತಹ ಸಂದೇಶವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಎಂತಹ ಪಾಮರರು ಅರ್ಥ ಮಾಡ್ಕೊಳ್ಬೋದು, ಎಂತಹ ತತ್ವಜ್ಞಾನಿಗಳಿಗೂ ಕೂಡ ಇದರಲ್ಲಿ ಸಂದೇಶ ಇದೆ ಎನ್ನುವಂತಹ ಅಂಶ. ಎಲ್ಲ ಈ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಂದೇಶಗಳು, ಆ ಮಹಾಪುರುಷರ ಬಾಯಲ್ಲಿ ಬಂದಿರತಕ್ಕಂತಹ ಉಪದೇಶಗಳಿದೆಯಲ್ಲ, ಅವೆಲ್ಲವೂ ಹಾಗೆ ಮೇಲ್ನೋಟಕ್ಕೆ ಸರಳ. ನಮ್ಮ ಪ್ರಜ್ಞೆ ಎಷ್ಟರ ಮಟ್ಟಕ್ಕೆ ಎಚ್ಚೆತ್ಕೊಳ್ಳುತ್ತೋ, ನಾವು ಎಷ್ಟು ಬೆಳೀತಾ ಹೋಗ್ತೀವೋ ಅಷ್ಟಷ್ಟು ಆಳದಲ್ಲಿ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಹೇಳ್ತಕ್ಕಂಥದ್ದು. ಎಲ್ಲರಿಗೂ ಇದು ಉಪಯೋಗವಾಗುತ್ತೆ, ಎಂತಹವ್ರಿಗೂ ಕೂಡ ಇದರಿಂದ ಪ್ರಯೋಜನ ಇದೆ. ದೀಕ್ಷಿತರಿಗೂ ಜೀವನ್ಮುಕ್ತರಿಗೂ ಕೂಡ ಸಂದೇಶ ಸಿಗ್ತಕ್ಕಂಥದ್ದು. ಏಕೆಂದರೆ ಅವ್ರು ಇನ್ನೂ ಬಹಳ ಉನ್ನತ ವಲಯದಲ್ಲಿದ್ದು ಸಾಧನೆ ಮಾಡಿ ಕೊಟ್ಟಂತಹ ಸಂದೇಶ ಮಾನವ ಕೋಟಿಗೆ. ಇಲ್ಲಿ 8 ಅಂಶಗಳನ್ನು ಹೇಳ್ತಾರಲ್ಲ, ನಾವು ಸಂಕ್ಷಿಪ್ತವಾಗಿ ಈ 8 ಅಂಶಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ.
ಅಷ್ಟಾಂಗ ಪಥ ಅಂದರೆ 8 ಅಂಶಗಳ ಒಂದು ಮಾರ್ಗ. ಯಾವುದು ಅದು 8 ಅಂಶಗಳು ಅವರು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ಹೇಳ್ತಾರೆ ಸಮ್ಯಕ್ ದೃಷ್ಟಿ. ಸಮ್ಯಕ್ ದೃಷ್ಟಿ ಅಂದರೆ ಸರಿಯಾದ ತಿಳುವಳಿಕೆ ಅಥವಾ ಸರಿಯಾದ ನಂಬಿಕೆ ಅಂತ ನಾವು ಅರ್ಥೈಸ್ಕೊಳ್ಬೇಕು. ಮನುಷ್ಯನಾದವನಿಗೆ ತಿಳುವಳಿಕೆ ಬಹಳ ಮುಖ್ಯ, ಜ್ಞಾನ ಮುಖ್ಯ. ಜ್ಞಾನ ಇಲ್ಲದಲೇ ಇದ್ದರೆ ಆತ ಈ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ತಿಳ್ಕೊಂಡಂತಹ ಜ್ಞಾನದಲ್ಲಿ ಅಪಾರವಾದಂತಹ ನಂಬಿಕೆ ಇರಬೇಕು. ಆ ಜ್ಞಾನ ಎಂಥ ಜ್ಞಾನ ಆಗಿರಬೇಕು, ಯಾವ ತಿಳುವಳಿಕೆ ಭಾಳ ಮುಖ್ಯ ಮನುಷ್ಯನಿಗೆ ಅಂತ ಹೇಳ್ತಾ ಅವರು ಹೇಳ್ತಾರೆ, ಪ್ರಕೃತಿಯಲ್ಲಿ ಅನೇಕ ನಿಯಮಗಳಿದೆ. ಪರಮಾತ್ಮನೇ ಈ ಸೃಷ್ಟಿ ಹೇಗೋ ಆಗಿಲ್ಲ, ಭಾಳ ವ್ಯವಸ್ಥಿತವಾಗಿದೆ. ಮನುಷ್ಯನ ವಿಕಾಸಕ್ಕೋಸ್ಕರವೇ ರೂಪಿಸಿರ್ತಕ್ಕಂಥದ್ದು. ಪ್ರಕೃತಿಯಲ್ಲಿ ಅನೇಕ ನಿಯಮಗಳಿದೆ. ಆ ನಿಯಮಗಳಿಗೆ ಅನುಸಾರವಾಗಿ ನಡೀತಾ ಹೋದರೆ ಮನುಷ್ಯನ ಉನ್ನತಿ ಅಂತಕ್ಕಂಥದ್ದು ಸಹಜವಾಗಿ ನಡೀತಾ ಹೋಗುತ್ತೆ. ಆ ರೀತಿ ಇರ್ತಕ್ಕಂಥ ಪ್ರಕೃತಿ ನಿಯಮಗಳನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಅವುಗಳ ತಿಳುವಳಿಕೆ ಇರಬೇಕು, ಅವುಗಳಲ್ಲಿ ನಂಬಿಕೆ. ಪರಮಾತ್ಮನ ಈ ಸಂಸರಣ ಯೋಜನೆ ಇದೆಯಲ್ಲ, ಅದರಲ್ಲಿ ಅಚಲವಾದ ನಂಬಿಕೆ. ಇಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ನಿಯಮಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಳುವಿಕೆ, ಅದು ಭಾಳ ಮುಖ್ಯ. ಅರ್ಥೈಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ನಿಯಮ ಏನಪ್ಪ ಅಂದರೆ ಕರ್ಮ ನಿಯಮ. ಅಂದರೆ ಕರ್ಮ ಕಟ್ಟಳೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ನಿಯಮ. ಕರ್ಮ ನಿಯಮ ಹೇಗೆ ಕೆಲಸ ಮಾಡುತ್ತೆ, ಇದನ್ನು ಕಾರ್ಯ ಕಾರಣ ನಿಯಮ ಅಂತ ಕೂಡ ಹೇಳ್ತಕ್ಕಂಥದ್ದು. ಪ್ರತಿಯೊಂದು ಒಂದು ಕರ್ಮವೂ ಕೂಡ ಒಂದು ಪರಿಣಾಮದಲ್ಲಿ ಪರ್ಯಾವಸಾನ ಹೊಂದತಕ್ಕಂಥದ್ದು. ಪ್ರತಿಯೊಂದು ಪರಿಣಾಮ ಅಥವಾ ಫಲಿತಾಂಶದ ಹಿಂದೆಯೂ ಕೂಡ ಒಂದು ಕಾರಣ ಅಂತಕ್ಕಂಥದ್ದು ಇದೆ. ಅಂದರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅದಕ್ಕೆ ತಕ್ಕನಾದಂತಹ ಫಲವನ್ನು ನಾವು ನೋಡ್ತೇವೆ ಅಲ್ವಾ. ಅದೇ ಕರ್ಮ ಕಟ್ಟಳೆ. ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯ ಫಲ ಸಿಗುತ್ತೆ, ನಾವು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಗತಕ್ಕಂಥದ್ದು. ಈ ಕರ್ಮ ನಿಯಮದಲ್ಲಿ ನಾವು ಸರಿಯಾಗಿ ಅರ್ಥೈಸ್ಕೊಳ್ತಾ ಅದರಲ್ಲಿ ನಂಬಿಕೆಯನ್ನು ಇಡಬೇಕು. ನಾವು ಕೆಟ್ಟದ್ದು ಮಾಡಿದಾಗ ನಮಗೆ ಮತ್ತೆ ಕೆಟ್ಟದಾಗುತ್ತೆ ಅಂದಾಗ ಯಾರಾದರೂ ನಾವು ಕೆಟ್ಟದ್ದು ಮಾಡ್ತೀವ? ನಾವು ಕೆಟ್ಟದ್ದು ಇನ್ನೊಬ್ಬರಿಗೆ ಮಾಡಿದಾಗ ಅದು ನಮಗೆ ವಾಪಸ್ ತಿರುಗಿ ಬರುತ್ತೆ ಅಂತ ನಮಗೆ ಬಲವಾದ ನಂಬಿಕೆ ಇದ್ದಾಗ ನಾವು ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಯಾಕೆಂದರೆ ನಾವು ಯಾರೂ ನಮಗೆ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಅನ್ಕೋತೀವ? ಇಲ್ಲ. ನಮಗೆ ಕೆಟ್ಟದಾಗಬಾರ್ದು ಅಂದರೆ ಇನ್ನೊಬ್ರಿಗೂ ಕೂಡ ನಾವು ಕೆಟ್ಟದನ್ನು ಬಯಸಲೂಬಾರ್ದು, ಮಾಡಲೂಬಾರ್ದು. ಅಂದರೆ ಕರ್ಮ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಕರಾರುವಕ್ಕ ಕೆಲಸ ಮಾಡುತ್ತೆ. ಗಣಿತಶಾಸ್ತ್ರದ ಹಾಗೆ ಮಾಡಿದ್ದುಣ್ಣೋ ಮಹಾರಾಯ ಅಲ್ವಾ. ಬಿತ್ತಿದಂತೆ ಬೆಳೆ ಅಂತ ಹೇಳ್ತಕ್ಕಂಥ, ನಾವೇನು ಬಿತ್ತುತ್ತೀವೋ ಅದೇ ಫಸಲನ್ನು ನಾವು ಪಡ್ಕೊಳ್ತಕ್ಕಂಥದ್ದು. ಬೇವಿನ ಬೀಜ ನೆಟ್ಟು ಮಾವಿನ ಹಣ್ಣು ಸಿಕ್ಕಲಿ ಅಂದರೆ ಸಿಗುತ್ತಾ? ಇಲ್ಲ. ಈ ಒಂದು ನಿಯಮವನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಂಡ್ಬಿಟ್ರೆ ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಈ ವಿಚಾರವನ್ನು ನಾವು ಭಾಳ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ, ಈ ಒಂದು ಸರಿಯಾದ ನಂಬಿಕೆ ಅನ್ನುವಂತಹ ಒಂದು ವಿಚಾರದ ಅಡಿಯಲ್ಲಿ ಇನ್ನೊಂದು ಅಂಶವನ್ನು ಭಾಳ ಮುಖ್ಯವಾಗಿ ಹೇಳ್ತಾರೆ. ಯಾವುದಪ್ಪ ಅಂತಂದರೆ ಕೆಟ್ಟದ್ದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನೇ ಮಾಡಬೇಕೆಂಬ ನಿಯಮ. ಕೆಟ್ಟದ್ದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನೇ ಮಾಡಬೇಕು ಅಂತಕ್ಕಂಥ ನಿಯಮ. ನಮ್ಮ ಸಹಜ ಸ್ವಭಾವ, ಮನುಷ್ಯನ ಸ್ವಭಾವ ಏನು? ಯಾರಾದರೂ ನಮಗೆ ಕೆಟ್ಟದ್ದು ಮಾಡಿದ್ರೆ ನಾವು ಕೆಟ್ಟದ್ದು ಮಾಡ್ತೇವೆ ಅಥವಾ ಕೆಟ್ಟದ್ದನ್ನು ಬಯಸ್ತಕ್ಕಂಥದ್ದು. ಅವ್ರು ನಮಗೆ ಹೊಡೆದ್ರು ಅಂದರೆ ನಾವು ಸುಮ್ಮನೆ ಇರ್ತೀವ? ತಿರುಗಿಸಿ ಇನ್ನೊಂದು ಹೊಡಿತೀವಿ. ಇಲ್ಲಾಂದರೆ ಇದೇ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ಆ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದಲ್ಲ. ಕೆಟ್ಟದ್ದಕ್ಕೆ ಯಾವಾಗಲೂ ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬೇಕು? ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಡಬೇಕು. ಈ ನಿಯಮವನ್ನು ನಾವು ಪಾಲಿಸಿದ್ದೇ ಆದರೆ ನಾವು ಈ ಮಾರ್ಗದಲ್ಲಿ ನಡೀತಾ ಉನ್ನತವಾದಂತಹ ಒಂದು ಸ್ತರವನ್ನು ಏರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಈ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಶಮನ ಮಾಡುವ ಕಟ್ಟಳೆ. ಮೊದಲು ಕರ್ಮ ನಿಯಮವನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅಂದರು, ಆಮೇಲೆ ಶಮನ ಮಾಡ್ತಕ್ಕಂಥ ನಿಯಮ ಅಂದರೆ ಆ ಕಟ್ಟಳೆಯನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅಂತ. ಅಂದರೆ ದ್ವೇಷಕ್ಕೆ ಪ್ರತಿಯಾಗಿ ನಾವೇನು ತೋರಿಸ್ಬೇಕು? ಪ್ರೀತಿಯನ್ನೇ ತೋರಿಸ್ಬೇಕು. ದ್ವೇಷಕ್ಕೆ ಪ್ರತಿಯಾಗಿ ಪ್ರೀತಿಯನ್ನು ತೋರಿಸ್ಬೇಕು. ದ್ವೇಷಕ್ಕೆ ನಾವು ದ್ವೇಷನ ತೋರಿಸ್ತಾ ಹೋದರೆ ಅದು ನಿಲ್ಲುತ್ತಾ? ನಾವು ದ್ವೇಷ, ಯಾರೋ ಒಬ್ಬರು ದ್ವೇಷ ಮಾಡಿದ್ರು ಅಂದ್ಕೊಳ್ಳಿ, ಏನೋ ಒಬ್ರು ಕೆಟ್ಟದ್ದು ಅಂದರು ಅಂದ್ಕೊಳ್ಳಿ, ನಮ್ಮನ್ನು ಬೈದರು ಅಂದ್ಕೊಳ್ಳಿ, ನಾವು ಮತ್ತೆ ಪ್ರತಿಯಾಗಿ ಅವರಿಗೆ ದ್ವೇಷವನ್ನೇ ಮಾಡ್ತಾ ಹೋದರೆ, ದ್ವೇಷ ಭಾವನೆಯನ್ನೇ ನಾವು ತೋರಿಸ್ತಾ ಹೋದರೆ ಅದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದು ಬೆಳೀತಾ ಹೋಗುತ್ತೆ. ನಾವು ಕೆಟ್ಟದ್ದು ಮಾಡ್ತಾ ಇನ್ನೊಬ್ರು ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ನಾವು ಮಾಡ್ತಾ ಹೋದರೆ ಅದು ಯಾವತ್ತಿಗೂ ಕೂಡ ಅದು ಶಮನವಾಗೋದಿಲ್ಲ, ಅದು ನಿಲ್ಲೋದಿಲ್ಲ, ಮುಂದುವರಿತಾ ಹೋಗ್ತಕ್ಕಂಥದ್ದು ಅಂತ ಹೇಳ್ತಾ ಇಲ್ಲಿ ಭಾಳ ಚೆನ್ನಾಗಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಅನಿಬೆಸೆಂಟ್ರು ಒಂದು ಕಡೆ ಹೇಳ್ತಾರೆ,
ಮಾನವ ಈ ಬೆಳಕಿನಲ್ಲಿ ನಡೀತಾ ಇರುವಾಗ ಅವನ ನೆರಳು ಹೇಗಿರುತ್ತೆ, ಅವನನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ನಾವು ಬೆಳಕಿನ ಕಡೆಗೆ ನಡೀತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ನಮ್ಮನ್ನು ನಾವು ಗಮನಿಸಿದ್ರೆ ನಮ್ಮ ನೆರಳು ಬೀಳುತ್ತಲ್ವ, ನಮ್ಮ ನೆರಳು ಎಲ್ಲಿರುತ್ತೆ, ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ಹಾಗೆ ನಾವು ಏನು ಕೆಲಸ ಮಾಡ್ತೀವೋ ಅದ್ರ ಫಲ ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ನಮಗೆ ಗೊತ್ತೋ ಗೊತ್ತಿಲ್ವೋ, ನಾವು ಗಮನಿಸಿದ್ದೀವೋ ಇಲ್ವೋ, ಆ ರೀತಿ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಶಮನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಮಾನವ ಕೋಪವನ್ನು ಪ್ರೇಮದಿಂದ ಜಯಿಸಲಿ, ತನ್ನ ಕೋಪವನ್ನು ಪ್ರೇಮದಿಂದ ಜಯಿಸಲಿ, ದ್ವೇಷವನ್ನು ದಯೆಯಿಂದ ಶಮನ ಮಾಡಲಿ, ಅತ್ಯಾಸೆಯನ್ನು ಔದಾರ್ಯ ಮನೋಭಾವದಿಂದ ಶಮನಗೊಳಿಸಲಿ. ಒಬ್ಬ ಜಿಪುಣ ಇರ್ತಾನೆ, ಅವನು ದುಡ್ಡು ಖರ್ಚು ಮಾಡೋದಿಲ್ಲ, ನಾವು ಅವನ್ನ ಬೈಕೊಂಡು ನಾವು ಜಿಪುಣತನ ತೋರಿಸಿದ್ರೆ ಅಲ್ಲ, ನಾವು ಔದಾರ್ಯದ ಭಾವವನ್ನು ತೋರಿಸ್ಬೇಕು. ನಾವು ಅವನ ಜೊತೆ ಔದಾರ್ಯದಿಂದ ನಡ್ಕೊಳ್ತಾ ಇದ್ದರೆ ಅವನಲ್ಲೂ ಕೂಡ ಪರಿವರ್ತನೆ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಅವರು ಹೇಳ್ತಾರೆ, ಸುಳ್ಳನ್ನು ಸತ್ಯ ಎದುರಿಸಲಿ ಅಂತ. ಸುಳ್ಳನ್ನು ಯಾವಾಗಲೂ ಏನು ಎದುರಿಸ್ಬೇಕು, ಸತ್ಯ ಎದುರಿಸಬೇಕು ಅಂತ. ಯಾರೋ ಒಬ್ಬರು ಸುಳ್ಳು ಹೇಳಿದ್ರು ಅಂದರೆ ನಾವು ಸುಳ್ಳು ಹೇಳೋದಲ್ಲ ಅಲ್ವಾ. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ದುರ್ಗುಣವನ್ನು ಕೂಡ ಅದಕ್ಕೆ ವಿರುದ್ಧವಾದಂತಹ ಸುಗುಣದಿಂದ ಎದುರಿಸಬೇಕಾಗಿದೆ. ಪ್ರತಿಯೊಂದು ದುರ್ಗುಣವನ್ನು ಸುಗುಣದಿಂದ ನಾವು ಎದುರಿಸಬೇಕಾಗಿದೆ ಅಂತ ಹೇಳ್ತಾರೆ. ನಾವು ಕೆಲವರು ಭಾಳ ಜಾಣರು, ನಾವು ಭಾಳ ಬುದ್ಧಿವಂತರು ಅನ್ನೋ ಥರ ತೋರಿಸ್ಕೊಳ್ಳುವಾಗ ನಾವು ಮಾತಾಡ್ತಿರ್ತೀವಲ್ಲ ಕೆಲವು ಸಾರಿ. ಹೇಗೆ ಅಂದರೆ, ನೋಡಿ ಅವ್ನು ನನಗೆ ಸುಳ್ಳು ಹೇಳಿಬಿಟ್ಟ, ನಾನೇನು ಸುಮ್ಮನೆ ಇದ್ದೀನ, ನಾನೇನು ಸುಮ್ಮನೆ ಇಲ್ಲ, ನಾನು ಅವನಿಗೆ ಸರಿಯಾಗಿ ಅದೇ ನಾಣ್ಯದಲ್ಲಿ ಅವನಿಗೆ ಹಿಂತಿರುಗಿಸ್ದೆ ಅಂತಾರೆ. ನಾನು ಅವನಿಗೂ ಸರಿಯಾಗಿ ಅವನಿಗೆ ಅದೇ ರೀತಿ ಸುಳ್ಳನ್ನು ಹೇಳಿದೆ ಅಂತ ಅವನ್ನ ನಾವು ಭಾಳ ಬುದ್ಧಿವಂತರು ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತೇವೆ. ಅದೆಲ್ಲ ಜಾಣತನ. ಆಧ್ಯಾತ್ಮ ಪಥದಲ್ಲಿ ಇರ್ತಕ್ಕಂಥ ಜಾಣತನ ಏನಪ್ಪ ಅಂತಂದರೆ, ಎಂಥ ದುಷ್ಟ ವ್ಯಕ್ತಿನೇ ಇರಲಿ, ಎಂತಹ ದುರ್ಗುಣವನ್ನೇ ಅವನು ತೋರಿಸ್ತಾ ಇರಲಿ, ನಮ್ಮ ಬಗ್ಗೆ ಎಷ್ಟೇ ದ್ವೇಷ ಭಾವನೆ ಇಟ್ಕೊಂಡಿರಲಿ, ಕೋಪವನ್ನು ಇಟ್ಕೊಂಡಿರಲಿ, ಸುಳ್ಳನ್ನೇ ಹೇಳಲಿ, ಏನೇ ಮಾಡಲಿ, ಅದಕ್ಕೆ ವಿರುದ್ಧವಾದಂತಹ ಸದ್ಗುಣಗಳಿಂದಲೇ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗಬೇಕು. ಇದು ಭಾಳ ಮುಖ್ಯವಾದಂಥದ್ದು. ಈ ವಿಚಾರದಲ್ಲಿ ನಮಗೆ ಪೂರ್ಣವಾದ ನಂಬಿಕೆ ಇರಬೇಕು. ಈ ತಿಳುವಳಿಕೆ ನಮಗೆ ಸಿಕ್ಕಿದ ಮೇಲೆ ಪೂರ್ಣವಾದ ನಂಬಿಕೆ ಇದ್ದರೆ ಮಾತ್ರ ನಾವು ಇದನ್ನು ಪಾಲಿಸ್ತೇವೆ. ನಾವಿನ್ನೂ ಪಾಲಿಸ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ನಮಗಿನ್ನೂ ಪೂರ್ಣವಾದಂಥ ದೃಢವಾದಂಥ ವಿಶ್ವಾಸ ಅಥವಾ ನಂಬಿಕೆ ಈ ವಿಚಾರದಲ್ಲಿ ಬಂದಿಲ್ಲ ಅಂತ, ನಾವಿನ್ನೂ ಅಷ್ಟರ ಮಟ್ಟಿಗೆ ಬೆಳೆದೇ ಇಲ್ಲ ಅಂತ. ನಿಜವಾಗ್ಲೂ ಬೆಳೆದಂತಹ ವ್ಯಕ್ತಿ ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೆಯ ಒಂದು ಅಂಶ ಅವರೇನು ಹೇಳ್ತಾರೆ ಅಂದರೆ, ಸಮ್ಯಕ್ ಯೋಚನೆ ಅಥವಾ ಸಮ್ಯಕ್ ಸಂಕಲ್ಪ ಅಂತ. ಸರಿಯಾದ ಯೋಚನೆ. ಯಾವ ರೀತಿ ನಾವು ಯೋಚನೆ ಮಾಡಬೇಕು? ಮನುಷ್ಯ ಯೋಚನೆ ಮಾಡ್ತಲೇ ಇರ್ತಕ್ಕಂಥ ಕ್ಷಣ ಇದೆಯಾ? ಪ್ರಸ್ತುತ ಸಾಧಾರಣ ಮನುಷ್ಯರಾಗಿರ್ತಕ್ಕಂಥ ನಾವು ದೇಹಾತ್ಮ ಭಾವದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ದೇಹಾತ್ಮ ಭಾವ ಅಂದರೆ ಕೆಳಗಿನ 3 ದೇಹಗಳಲ್ಲೇ ನಮ್ಮ ಚಟುವಟಿಕೆ. ಯಾವ್ಯಾವುದು? ಸ್ಥೂಲ ದೇಹ, ನಮ್ಮ ಆಶಾ ದೇಹ ಅಥವಾ ರಾಗಭಾವಗಳು, ಮತ್ತು ನಮ್ಮ ಆಲೋಚನೆಗಳು. ಇವು 3 ಕೂಡ ಸತತವಾಗಿ ಕೆಲಸ ಮಾಡ್ತಾನೇ ಇದೆ ಅಲ್ವಾ. ಮನಸ್ಸು ಈ ಎಲ್ಲ ಕೆಲಸಗಳಿಗೂ ಕೂಡ ಪ್ರೇರಕ ಶಕ್ತಿ. ನಾವು ಮನಸ್ಸು ಹೇಳ್ದಂಗೆ ಕೆಲಸ ಮಾಡ್ತೀವಿ, ಮನಸ್ಸು ಹೇಳ್ದಂಗೆ ತಾನೇ ನಾವು ಕೆಲಸ ಮಾಡೋದು. ನಮ್ಮ ಪ್ರತಿಯೊಂದು ಕೆಲಸದ ಹಿಂದೆಯೂ ಕೂಡ ಆಲೋಚನೆ ಅಂತಕ್ಕಂಥದ್ದು ಯಾವಾಗಲೂ ಇದೆ. ಅದಕ್ಕೆ ಅವರು ಹೇಳ್ತಾರೆ, ಸರಿಯಾದ ಆಲೋಚನೆ, ಸರಿಯಾದಂತಹ ಯೋಚನೆಯನ್ನು ನೀನು ಇಟ್ಕೊಳ್ಬೇಕಾಗಿದೆ. ಅದಕ್ಕೆ ಹೇಳ್ತಾರಲ್ಲ, ಉದಾತ್ತವಾದಂತಹ ಸಚ್ಚಿಂತನೆಯಲ್ಲಿ ನೀನು ತೊಡಗಿಸ್ಕೊಂಡಿರಬೇಕು ಅಂತ. ನಮ್ಮ ಆಲೋಚನೆಗಳು ಯಾವಾಗಲೂ ಕೂಡ ನಮ್ಮ ಕಾರ್ಯಗಳು ಮತ್ತು ಮಾತುಗಳನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ಅಲ್ವಾ, ನಮ್ಮ ಆಲೋಚನೆಗಳು. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಕೂಡ ನಾವು ಏನನ್ನು ಯೋಚಿಸ್ತೀವೋ ಅದೇ ಆಗ್ತೀವಿ ಅಂತ. ನಾವು ಏನನ್ನು ಯೋಚಿಸ್ತೀವೋ, ಮನುಷ್ಯ ನಾವು ಏನನ್ನು ಯೋಚಿಸ್ತೀವೋ ಅದೇ ಆಗ್ತೇವೆ. ಹೌದಾ? ನಾನು ಹೀಗೆ. ಅದಕ್ಕೆ ಹೇಳ್ತಿರ್ತಾರೆ ನೋಡಿ ಹಿರಿಯರು, ಯಾವಾಗಲೂ ಕೆಟ್ಟ ಯೋಚನೆ ಮಾಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ, ಏಕೆಂದರೆ ದೇವತೆಗಳು ಅಸ್ತು ಅಂತ ಇರ್ತಾರೆ, ಅದೇ ಆಗಿಬಿಡುತ್ತೆ ಅಂತ. ಅದು ಅವರು ಸಾಂಕೇತಿಕವಾಗಿ ಹೇಳ್ತಾರೆ. ಆದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಯಾವುದೇ ಒಂದು ಯೋಚನೆ ಬಂದಾಗ ಅದು ನಮ್ಮ ಮನಸ್ಸಿನಲ್ಲಿ ವೈಜ್ಞಾನಿಕವಾಗೂ ನಾವು ತಿಳ್ಕೊಂಡಿರೋ ಹಾಗೆ ಪುನರಾವರ್ತನೆ ಆಗ್ತಾನೇ ಇರುತ್ತೆ. ಯಾವ ಒಂದು ಆಲೋಚನೆ ಚಿಂತನೆ ನಮ್ಮಲ್ಲಿ ಪುನರಾವರ್ತನೆ ಆಗ್ತಾನೇ ಇರುತ್ತೋ ಅದು ನಮ್ಮ ಸ್ವಭಾವವನ್ನು, ನಮ್ಮ ಕೆಲಸ ಕಾರ್ಯಗಳ ಮೇಲೆ ಅತಿಯಾದಂತಹ ಪ್ರಭಾವವನ್ನು ಬೀರ್ತಾ ಆ ಎಲ್ಲವೂ ಕೂಡ ಆಲೋಚನೆಯ ಪ್ರಕಾರವೇ ನಡೆಯೋ ಹಾಗೆ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಉನ್ನತವಾದಂತಹ ಆಲೋಚನೆಯನ್ನು ನಾವು ಇಟ್ಕೊಂಡಿದ್ರೆ ಸದಾಕಾಲ ನಮ್ಮ ಕೆಲಸ ಕಾರ್ಯಗಳು ಕೂಡ ಪರಿಶುದ್ಧವಾಗಿರುತ್ತೆ ಅನ್ನುವಂತಹ ವಿಚಾರ. ಅದಕ್ಕೆ ನಾವು ಜ್ಞಾನಕ್ಕೆ ತಕ್ಕ ಸೂಕ್ತಿ ಅಂತ ನಾವು ಬೆಳಗಿನ ಜಾವದಲ್ಲಿ ಒಂದು ಒಳ್ಳೆಯ ಚಿಂತನೆಯನ್ನು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ?
ಇದಕ್ಕೋಸ್ಕರನೇ ಹೇಳ್ತಕ್ಕಂಥದ್ದು. ಆ ಒಂದು ಸಚ್ಚಿಂತನೆ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿದ್ದರೆ ಆ ದಿನ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆ ಚಿಂತನೆಯ ಅಡಿಯಲ್ಲಿ ಮಾಡ್ತಾ ಹೋಗ್ತೇವೆ, ಸತ್ಕಾರ್ಯಗಳೇ ನಡೀತಾ ಹೋಗ್ತಕ್ಕಂಥದ್ದು ಅನ್ನುವಂಥ ವಿಚಾರವನ್ನು ನಮಗೆ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಮನಸ್ಸನ್ನು ನಾವು ಸದಾ ಗಮನಿಸಬೇಕು. ನಾವು ಗಮನಿಸ್ತೀವ, ನಮ್ಮನ್ನು ನಾವು ಗಮನಿಸ್ಕೊಳ್ತೀವ, ನಮ್ಮ ಮನಸ್ಸನ್ನು ಗಮನಿಸ್ತೀವ. ನಾವು ಎಂದಾದರೂ ನಮ್ಮನ್ನು ನಾವು ಗಮನಿಸೋಕ್ಕೆ ಹೋಗಲ್ಲ, ಬೇರೆಯವ್ರನ್ನ ಮಾತ್ರ ಗಮನಿಸ್ತಾ ಇರ್ತೀವಿ. ಬೇರೆಯವ್ರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ಅವರನ್ನು ನಾವು ಜಡ್ಜ್ ಮಾಡೋಕ್ಕೆ ಹೋಗ್ತೀವಿ. ಆದರೆ ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ಮನಸ್ಸಲ್ಲಿ ಯಾವ ಆಲೋಚನೆಗಳು ಹೇಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು ಅಂತಾರೆ. ಏಕೆಂದರೆ ನಮ್ಮ ಮನಸ್ಸು ತೆರೆದ ಬಾಗಲೇ ಛತ್ರ ಆಗಬಾರ್ದು. ಯಾವ ಯೋಚನೆ ಬಂದರೂ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದೇ. ಆ ಯೋಚನೆಗಳು ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತ ಅಲ್ಲ. ಯೋಚನೆಗಳು, ಆಲೋಚನೆ ಅಂತಕ್ಕಂಥದ್ದು ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ, ಉನ್ನತಾತ್ಮನಿಗೆ ಒಂದು ಉಪಕರಣ ಇರೋ ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಒಳಗಡೆ ಇದೆ. ಅದರ ಕಡೆ ನಮ್ಮ ಗಮನ ಹೋಗಬೇಕು ಅಂತ ಹೇಳುವಂಥದ್ದು ಬುದ್ಧರು ಹೇಳ್ತಾರೆ. ಒಂದು ಕಡೆ ಶ್ರದ್ಧೆಯೇ ಜೀವಿತ, ಉದಾಸೀನತೆಯೇ ಸಾವು ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಇರಬೇಕು ನಾವು. ಶ್ರದ್ಧೆಯಿಂದ ನಮ್ಮನ್ನು ನಾವು ಗಮನಿಸ್ಕೊಳ್ತಾ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ತಾ ಪರಿವರ್ತನೆಯನ್ನು ಮಾಡ್ತಾ ಹೋಗ್ತಕ್ಕಂಥದ್ದು. ನಾವು ಉನ್ನತವಾದಂತಹ ಆಲೋಚನೆಗಳಿಗೆ ಮಾತ್ರ ನಮ್ಮ ಮನಸ್ಸನ್ನು ಆವರಿಸ್ಕೊಳ್ತಕ್ಕಂತಹ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲಾಂದರೆ ಕೆಟ್ಟ ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಬಂದು ಸೇರ್ತಕ್ಕಂಥದ್ದು. ಒಳ್ಳೆಯ ಯೋಚನೆಗಳಿಗೆ ಮಾತ್ರ ನಮ್ಮ ಮನಸ್ಸಿನ ಬಾಗಿಲು ತೆರಿಬೇಕು. ಕೆಟ್ಟ ಯೋಚನೆಗಳಿಗೆ ಏನು ಮಾಡಬೇಕು, ನಮ್ಮ ಮನಸ್ಸಿನ ಬಾಗಿಲನ್ನು ಮುಚ್ಚಿಬಿಡಬೇಕು. ಹಾಗೆ ನಮ್ಮ ಯೋಚನೆಗಳು ಉದಾತ್ತವಾಗಿರಬೇಕು ಅಂತ ಹೇಳತಕ್ಕಂಥದ್ದು. ನೋಡಿ, ನಾವು ಸಾಯುವಾಗ ಕೂಡ ಅಷ್ಟೇ, ಮನುಷ್ಯ ಯಾವ ರೀತಿಯ ಯೋಚನೆಗಳನ್ನು ಇಟ್ಕೊಂಡಿರ್ತಾನೋ, ಏನು ಯೋಚನೆ ಮಾಡ್ತಿರ್ತಾನೋ, ಯಾವ ಭಾವದಲ್ಲಿರ್ತಾನೋ, ಅದೇ ತನ್ನ ಮುಂದಿನ ಜನ್ಮದಲ್ಲೂ ಅದೇ ರೀತಿಯಾಗಿ ಹುಟ್ಟುತ್ತಾನೆ ಅಂತ ಹಿರಿಯರು ಹೇಳ್ತಾರಲ್ವ. ನೀನು ಸಾಯುವಾಗ ರಾಮ ಕೃಷ್ಣ ಅನ್ನಪ್ಪ, ದೇವರ ಒಂದು ನಾಮಸ್ಮರಣೆಯನ್ನು ಮಾಡು ಅಂತ ಯಾಕೆ ಹೇಳ್ತಾರೆ? ಉದಾತ್ತವಾದಂತಹ ದೈವಿ ಗುಣಗಳ ಚಿಂತನೆಯನ್ನು ಮಾಡು, ಆ ಗುಣಗಳೇ ನಿನ್ನಲ್ಲಿ ಮೂರ್ತಿವೆತ್ತಿ ಮತ್ತೆ ಮುಂದಿನ ಜನ್ಮವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ನೀನು ಬರೀ ನಿನ್ನ ಆಸ್ತಿ, ಮನೆ, ಮಠ, ಸಂಸಾರ ಅಂತ ನೀನು ಯೋಚನೆ ಮಾಡ್ತಾ ಇದ್ದರೆ, ನೀನು ಸಾಯುವಾಗಲೂ ಕೂಡ ನಿನಗೆ ಮುಂದಿನ ಜನ್ಮದಲ್ಲೂ ಸರಿಯಾದಂತಹ ಒಂದು ಜನ್ಮ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಮುಂದಿನ ಒಂದು 3ನೇ ಅಂಶ ಹೇಳ್ತಾರೆ, ಸರಿಯಾದ ಮಾತು ಅಂದರೆ ಸಮ್ಯಕ್ ವಚನ ಅಂತ ಹೇಳುವಂಥದ್ದು. ಸರಿಯಾದ ಮಾತು ಅಂದರೆ ಏನು? ನಾವು ಸರಿಯಾಗಿ ಮಾತಾಡ್ತಾ ಇಲ್ವಾ? ಹಾಗಾದರೆ ಸ್ಪಷ್ಟವಾಗಿ ಮಾತಾಡ್ತಾ ಇಲ್ವಾ? ಖಂಡಿತ ನಾವೆಲ್ಲ ಚೆನ್ನಾಗಿ ಭಾಷೆಯನ್ನು ಕಲ್ತಿದ್ದೀವಿ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೇವೆ. ಆದರೆ ಮಾತನಾಡುವಾಗ ಆ ಮಾತಿನ ಹಿಂದಿನ ಭಾವ ಹೇಗಿದೆ, ಅದು ಭಾಳ ಮುಖ್ಯ ಅಲ್ವಾ? ಮತ್ತು ನಾವು ಸತ್ಯವನ್ನು ಹೇಳ್ತಾ ಇದ್ದೇವಾ? ಮಾತಿನಲ್ಲಿ 3 ವಿಚಾರಗಳನ್ನು ಹೇಳ್ತಾರೆ. ಎಲ್ಲ ಮಹಾಪುರುಷರು ಹೇಳ್ತಕ್ಕಂಥದ್ದು 3 ವಿಚಾರ. ಮಾತು ಹೇಗಿರಬೇಕು ಅಂದರೆ ಸತ್ಯವಾಗಿರಬೇಕು, ಮಾತು ಸತ್ಯವಾಗಿರಬೇಕು. ಇನ್ನೊಂದು ದಯೆಯಿಂದ ಕೂಡಿರಬೇಕು, ದಯೆಯಿಂದ ಕೂಡಿರಬೇಕು, ಮೃದುವಾಗಿ ಮಾತನಾಡಬೇಕು, ಕಠಿಣವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಮತ್ತು ಇನ್ನೊಬ್ಬರಿಗೆ ಉಪಯೋಗ ಆಗತಕ್ಕಂಥ ಮಾತಾಡುವ ಅಂತಾರೆ. ಏಕೆಂದರೆ ಆ ಮಾತಿಗಾಗಲಿ ಯೋಚನೆಗಾಗಲಿ ಬಹಳ ಶಕ್ತಿ ಇದೆ. ಸಂಕಲ್ಪ ಶಕ್ತಿ ಅಂತ ಹೇಳ್ತೀವಲ್ವ ನಾವು. ಬೆಸೆಂಟ್ರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ಮನಃಶಕ್ತಿ, ಸ್ವಾಧೀನ ಮತ್ತು ವ್ಯವಸಾಯ ಅಂತ. ಸಂಕಲ್ಪ ಶಕ್ತಿ, ನಮ್ಮ ಸಂಕಲ್ಪಗಳಿಗೆ, ಯೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಆ ಶಕ್ತಿ ನಮ್ಮ ಮಾತುಗಳ ಮೇಲೆ ಪ್ರಭಾವ ಬೀರುತ್ತೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಹಾಗೆ ನಾವು ಸರಿಯಾದ ರೀತಿಯಲ್ಲಿ ಮಾತನಾಡ್ತಾ ಹೋದರೆ ಆಗ ನಮ್ಮ ಆಲೋಚನೆಗಳು ಪರಿಶುದ್ಧವಾಗುತ್ತೆ. ಇವೆಲ್ಲ ಹೇಗೆ ಅಂದರೆ ಒಂದಿನ್ನೊಂದಕ್ಕೆ ಪೂರಕ, ಒಂದು ಇನ್ನೊಂದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಆಲೋಚನೆಗಳು ಹೇಗೆ ನಮ್ಮ ಮಾತು ಕೆಲಸದ ಮೇಲೆ ಪ್ರಭಾವ ಬೀರುತ್ತೋ ಹಾಗೆ ನಮ್ಮ ಮಾತು ಕೂಡ ನಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ. ನಾವು ಕಾಡು ಹರಟೆಯಲ್ಲಿ ತೊಡಕೊಂಡ್ರೆ ಸಮಯ ಇದೆ ಅಂತಂದ್ಬಿಟ್ಟು ಯಾರ್ದೋ ಬೇರೆಯವ್ರ ವಿಚಾರವನ್ನು ನಾವು ಮಾತನಾಡೋಕ್ಕೆ ಹೋದರೆ ಅದೇ ರೀತಿ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತೆ, ಹೌದಾ ಇಲ್ವಾ? ಹಾಗೆ ಸರಿಯಾದಂತಹ ಮಾತು ಅಂದರೆ ಸಮ್ಯಕ್ ವಚನ ಅಂದರೆ ಅದು ಸತ್ಯವಾಗಿರಬೇಕು, ಸಾಧುವಾಗಿರಬೇಕು ಮತ್ತು ದಯಾನ್ವಿತವಾಗಿರಬೇಕು, ಸಭ್ಯತೆಯಿಂದ ಕೂಡಿರಬೇಕು ಅಂಥೇಳಿ. ಇನ್ನೊಬ್ಬರನ್ನು ಅವಹೇಳನ ಮಾಡ್ತಕ್ಕಂಥ ವಿಚಾರಗಳನ್ನು ನಾವು ಮಾತನಾಡಬಾರ್ದು. ಇನ್ನೊಬ್ಬರನ್ನು ಹೀಗಳಿರ್ತಕ್ಕಂತಹ ಅವಹೇಳನ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಬೇಡ. ಪ್ರತಿಯೊಬ್ಬರೂ ಕೂಡ ಬೆಳವಣಿಗೆಯ ಬೇರೆ ಬೇರೆ ಹಂತದಲ್ಲಿರ್ತಕ್ಕಂಥವ್ರು, ಪ್ರತಿಯೊಬ್ಬರೂ ಕೂಡ ಪರಮಾತ್ಮನ ಒಂದು ಕಿಡಿಯೇ.
ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಸೇರಬೇಕಾಗಿರ್ತಕ್ಕಂಥವ್ರು. ಇಲ್ಲಿ ಯಾರು ಉತ್ತಮರು ಅಥವಾ ನೀಚರು ಅಂತಕ್ಕಂಥದ್ದಿಲ್ಲ. ಇನ್ನೊಬ್ಬರನ್ನು ಹೀಯಾಳಿಸಿ ಮಾತನಾಡ್ತಕ್ಕಂತಹ ಯಾವುದೇ ಒಂದು ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅದರಿಂದ ಆತನ ಅಧೋಗತಿಯೇ ಹೊರತು ಉನ್ನತಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮ ಒಳ್ಳೆಯ ಮಾತುಗಳಿಂದ ಸತ್ಸಂಕಲ್ಪದಿಂದ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಿ ಅವರೂ ಕೂಡ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಜೊತೆಗೆ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗತ್ತೆ, ನಮಗೂ ಕೂಡ ಒಳ್ಳೆಯದಾಗತ್ತೆ. ಅಂತಹ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ. ಇವೆಲ್ಲ ಕಷ್ಟನ? ಎಂತಹ ಸಾಮಾನ್ಯರು ಕೂಡ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲ ಕರ್ತವ್ಯಗಳ ಮಧ್ಯೆ, ಜವಾಬ್ದಾರಿಗಳ ಮಧ್ಯೆಯೂ ಕೂಡ ನಾವು ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ಬೋದಾದಂತಹ ಘನವಾದಂತಹ ಬೋಧೆ ನೋಡಿ. ಇದರ ಅಂತರಾರ್ಥ ಭಾಳ ಇದೆ. ಅಂತರಾರ್ಥ ಭಾಳ ಉನ್ನತವಾಗಿ ತತ್ವ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಇನ್ನೂ ಆಳದಲ್ಲಿ ಅರ್ಥ ಆಗ್ತಕ್ಕಂಥದ್ದು. ನಾವು ಇರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸರಳವಾದಂತಹ ಅರ್ಥವನ್ನು ಗ್ರಹಿಸ್ತಾ ಯಾವುದನ್ನು ನಾವು ದಿನನಿತ್ಯದಲ್ಲಿ ಆಚರಣೆ ಮಾಡ್ಕೊಂಡು ಹೋಗ್ಬೋದು ಅದರ ಕಡೆ ಗಮನವನ್ನು ಕೊಡ್ತಾ ಹೋಗೋಣ. ಒಂದು ಸರಿ ಬುದ್ಧರನ್ನು ಯಾರೋ ಒಬ್ಬರು ಬಂದು ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾರಂತೆ, ಅವಹೇಳನ ಮಾಡ್ತಾರಂತೆ, ಅವರನ್ನು ನಿಂದೆ ಮಾಡ್ತಾ ಇರ್ತಾರಂತೆ. ಆವಾಗ ಅವರು ಬುದ್ಧರು ನಿಧಾನವಾಗಿ ಸಾವಧಾನವಾಗಿ ಕೇಳಿಸ್ಕೊಳ್ತಾ ಇರ್ತಾರಂತೆ. ಸಾವಧಾನವಾಗಿ ಕೇಳಿಸ್ಕೊಳ್ತಾ ಅವ್ರು ಹೇಳ್ತಾರಂತೆ, ಕೊನೆಗೆ ಯಾರು ಸಭ್ಯತೆ ಇಲ್ಲದೆ ಬಹುಮಾನಗಳನ್ನು ಕೊಡುತ್ತಾರೆಯೋ ಅದನ್ನು ಸ್ವೀಕರಿಸುವುದಕ್ಕೆ ಆಗುವುದಿಲ್ಲ. ನೀನು ನನಗೆ ಕೊಟ್ಟ ಬಹುಮಾನ ನಿನಗೇ ಇರಲಿ ಅಂತ ಹೇಳ್ತಾರೆ. ಅಂದರೆ ಬುದ್ಧರು ಕರುಣಾಮಯಿ ಪ್ರೇಮಮೂರ್ತಿ ಅಲ್ವಾ? ಪ್ರಪಂಚಕ್ಕೆ ಆ ಪ್ರೇಮವನ್ನು ಹರಿಸಿದಂತಹ ಮಹಾನ್ ಒಬ್ಬ ಪುರುಷ. ಅವರು ಏನು ಹೇಳ್ತಾರೆ, ಯಾವ ರೀತಿ ನಮ್ಮ ಪ್ರತಿಕ್ರಿಯೆ ಇರಬೇಕು, ಯಾರಾದರೂ ಒಬ್ಬರು ಬೈದಾಗ, ಯಾರಾದರೂ ಒಬ್ಬರು ನಮ್ಮನ್ನು ಅಪಹಾಸ್ಯ ಮಾಡಿದಾಗ, ನಿಂದನೆ ಮಾಡಿದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ನಾವು ಪ್ರತೀಕಾರದ ಮನೋಭಾವ ಇಟ್ಕೊಳ್ಬಾರ್ದು. ನಮ್ಮ ಪ್ರತಿಕ್ರಿಯೆ ನಿರ್ಲಿಪ್ತ ಭಾವದಲ್ಲಿರಬೇಕು. ಹಾಗಿದ್ದಾಗ ಕರ್ಮ ನಮಗೆ ಅಂಟ್ಕೊಳ್ಳಲ್ಲ. ಕರ್ಮ ನಿಯಮ ಕೆಲಸ ಮಾಡೋದು ಹಾಗೆ. ಈಗ ಯಾರೋ ಒಬ್ಬರು ನನ್ನೇನೋ ಅಂದರು, ಬೈದರು ಅಂತ ನಾನು ಮತ್ತೆ ಬೈದರೆ ಕರ್ಮವನ್ನು ನಾನು ಹೆಚ್ಚಿಸ್ಕೊಳ್ತಾ ಹೋಗ್ತೇನೆ, ಮತ್ತೆ ಸೃಷ್ಟಿಸ್ಕೊಳ್ತಾ ಹೋಗ್ತೇನೆ, ಹೌದಾ? ಆದರೆ ನಾನು ನಿರ್ಲಿಪ್ತ ಭಾವದಿಂದ ಅವ್ರು ಏನು ಹೇಳ್ತಾರೋ ಅದನ್ನು ಸಮಾಧಾನವಾಗಿ ಕೇಳಿಸ್ಕೊಳ್ತಾ ಸುಮ್ಮನೆ ಇದ್ದಿದ್ದೆ ಆದರೆ ಆ ಒಂದು ಮಾತಾಗಲಿ ಒಂದು ಕ್ರಿಯೆಯಾಗಲಿ ಅದು ಯಾರಿಂದ ಬಂದಿರುತ್ತೋ ಅವ್ರಿಗೆ ಹೋಗಿ ಸೇರ್ತಕ್ಕಂಥ. ಅದಕ್ಕೆ ಹೇಳ್ತಾರೆ ತಿಳಿದವರು, ನೀನು ಆಕಾಶದ ಕಡೆಗೆ ನೋಡ್ತಾ ತಲೆ ಎತ್ತಿ ಉಗುಳಿದ್ರೆ ಯಾರ ಮೇಲೆ ಬೀಳುತ್ತೆ? ನಮ್ಮ ಮೇಲೆ ಬೀಳುತ್ತೆ ಅಲ್ವಾ? ನಾವು ಆಕಾಶ ನೋಡ್ಕೊಂಡು ಉಗುಳಿದ್ರೆ ಯಾರ ಮೇಲೆ ಬೀಳುತ್ತೆ? ನಮ್ಮ ಮೇಲೆ ಬೀಳುತ್ತೆ. ಹಾಗೆ ದುಷ್ಟರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಅವರ ಮಾತು, ಸದ್ಗುಣವಂತರ ಮೇಲೆ ಮಾಡ್ತಕ್ಕಂಥ ಆರೋಪಗಳು ಅವರು ಸ್ವೀಕಾರ ಮಾಡೋದಿಲ್ಲ. ಸದ್ಗುಣಿಗಳು ದುಷ್ಟರು ಏನೇ ಆರೋಪ ಮಾಡಿದ್ರು ಅವರು ಸ್ವೀಕಾರ ಮಾಡೋದಿಲ್ಲ. ಸ್ವೀಕಾರ ಮಾಡದೇ ಇದ್ದಾಗ ಏನಾಗುತ್ತೆ? ವಾಪಸ್ ಬಂದು ಇವ್ರಿಗೆ ಬಂದು ಸೇರ್ತಕ್ಕಂಥದ್ದು. ಆ ರೀತಿಯ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸ್ಕೊಳ್ಳದಲ್ಲೇ ನಾವು ವಿವೇಕಿಗಳಾಗಿ ಬಾಳ್ವೆಯನ್ನು ಮಾಡೋ ಅಂಥವ್ರಾಗಬೇಕು. ನಾವು ಒಳ್ಳೆಯ ಸರಿಯಾದ ಮಾತುಗಳನ್ನು ಆಡ್ತಕ್ಕಂತಹ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ ಬರ್ತಾ ಮುಂದಿನ ಒಂದು ಅಂಶ, 4ನೇ ಒಂದು ಅಂಶ, ಅಷ್ಟಾಂಗ ಪಥ ಅಲ್ವಾ? ಇಲ್ಲಿ 3 ವಿಧಾನಗಳು ಯಾವ ರೀತಿ ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ತಾ ಬಂದ್ವಿ. 4ನೆಯ ಒಂದು ಅಂಶ ಸರಿಯಾದ ಕೆಲಸ. ಸರಿಯಾದ ಕೆಲಸ ಅಂದರೆ ಸಮ್ಯಕ್ ಕಾರ್ಯ ಅನ್ನುವಂಥದ್ದು. ಏನು ಇದು ಸಮ್ಯಕ್ ಕಾರ್ಯ? ಕಾರ್ಯ ಅಂದರೆ ಸಾಮಾನ್ಯವಾಗಿ ನಾವು ಈ ದೇಹದ ಮೂಲಕ ಸ್ಥೂಲ ದೇಹದ ಮೂಲಕ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಕಾರ್ಯ, ಕೆಲಸ ಅಂತ ಹೇಳ್ತೇವೆ. ಯಾವಾಗ ನಾವು ಈ ಸ್ಥೂಲ ದೇಹದ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ, ಇನ್ನೊಬ್ಬರಿಗೆ ಸಹಾಯಕರವಾದಂತಹ ಕೆಲಸಗಳನ್ನು ಮಾಡ್ತೇವೆ, ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತೀವಿ, ಇನ್ನೊಬ್ಬರಿಗೆ ತೊಂದರೆ ಕೊಡದಲ್ಲೇ ಇರುವ ಹಾಗೆ ಇನ್ನೊಬ್ಬರಿಗೆ ಕಷ್ಟದಲ್ಲಿರುವಾಗ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನು ಯಾವಾಗ ಮಾಡ್ತೇವೆ ಅಂದರೆ ನಮ್ಮಲ್ಲಿ ಸತ್ಚಿಂತನೆಗಳಿದ್ದಾಗ, ನಮ್ಮ ಆಲೋಚನೆಗಳು ಉನ್ನತವಾಗಿದ್ದಾಗ, ಉನ್ನತ ಧ್ಯೇಯ ಇದ್ದಾಗ, ಆ ಜ್ಞಾನದ ಬೆಳಕು ನಮ್ಮಲ್ಲಿ ಬೆಳಗುತ್ತಾ ಇದ್ದಾಗ, ನಮ್ಮಲ್ಲಿ ಒಳ್ಳೆಯ ಚಿಂತನೆಗಳಿದ್ದಾಗ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಳ್ಳೆಯದಾಗಿರ್ತಕ್ಕಂಥದ್ದು, ಸಹಜವಾಗಿ ಒಳ್ಳೆಯದಾಗಿರ್ತಕ್ಕಂಥದ್ದು. ಹೇಳ್ತಾರೆ ಅಹಿಂಸೆಯನ್ನು ಪಾಲಿಸ್ತಕ್ಕಂಥದ್ದು. ನೋಡಿ, ಬುದ್ಧರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ತಿಳ್ಕೊಳ್ತಾ ಬಂದ್ವಿ. ಒಂದು ಹಕ್ಕಿಗೆ, ಪಕ್ಷಿಗೆ ನೋವಾದರೂ ಕೂಡ ಅವ್ರ ಮನಸ್ಸು ವಿಲಿ ಒದ್ದಾಡುತ್ತೆ. ಮೊದಲು ಅದನ್ನು ತಗೊಂಡು ಬಂದು ಅದಕ್ಕೆ ಶುಶ್ರೂಷೆಯನ್ನು ಮಾಡಿ ಅದು ಸರಿ ಹೋಗೋ ಹಾಗೆ, ಅದರ ನೋವು ಶಮನ ಆಗುವ ಹಾಗೆ ಅವರು ಕೆಲಸವನ್ನು ಮಾಡ್ತಾರೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳು ಹೇಗಿರಬೇಕು? ಅಹಿಂಸೆಯಿಂದ ಕೂಡಿರಬೇಕು, ಪ್ರೇಮ ಭಾವದಿಂದ ಕೂಡಿರಬೇಕು. ಯಾರು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೋ
ಅವರಿಗೆ ನಾವು ಸಾಂತ್ವನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಹಿಂಸಾ ಕೃತ್ಯಗಳಲ್ಲಿ ಎಂದೂ ಕೂಡ ನಾವು ತೊಡಗಿಸ್ಕೊಳ್ಬಾರ್ದು. ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನು ಸಮ್ಯಕ್ ಕಾರ್ಯ ಅಥವಾ ಕೆಲಸ ಅಂತಕ್ಕಂಥದ್ದನ್ನು ಬುದ್ಧರು ಪಂಚಶೀಲಗಳಲ್ಲಿ ಇನ್ನೂ ವಿವರವಾಗಿ ಹೇಳ್ತಾರೆ. ಪಂಚಶೀಲಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ ಇನ್ನೂ ವಿವರವಾಗಿ ಹೇಳ್ತಾರೆ. ಅದನ್ನು ನಮ್ಮ ಸೋದರಿಯವರು ಈ ದಿನ ಕೊನೆಯ ಉಪನ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಣೆಯನ್ನು ಕೊಡ್ತಾರೆ. ನಾನು ಮೇಲ್ಮೈಯಲ್ಲಿ ಹೇಳ್ತಾ ಹೋಗ್ತೇನೆ. ಅಂದರೆ ಅಹಿಂಸೆಯನ್ನು ಪಾಲಿಸ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳಲ್ಲಿ, ಮತ್ತು ಮಾಂಸಾಹಾರವನ್ನು ಕಟ್ಟುನಿಟ್ಟಾಗಿ ತ್ಯಜಿಸ್ತಕ್ಕಂಥದ್ದು. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂದಾಗ ನಾವು ಅಂತಹ ಆಹಾರವನ್ನು ಕೂಡ ನಾವು ಸೇವನೆಯನ್ನು ಮಾಡದಲೇ ಇರ್ತಕ್ಕಂಥದ್ದು. ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸ್ತಕ್ಕಂತಹ ಒಂದು ಅಮಲುಂಟು ಮಾಡ್ತಕ್ಕಂಥ ಪಾನೀಯಗಳನ್ನು ಸೇವಿಸ್ತಕ್ಕಂಥದ್ದು, ಬೀಡಿ, ಸಿಗರೇಟು, ಮದ್ಯಪಾನ, ಈ ರೀತಿಯ ಒಂದು ಪಾನೀಯಗಳನ್ನು ಅಥವಾ ಈ ಒಂದು ಚಟಗಳಿಗೆ ನಾವು ದಾಸರಾಗದೇ ಇರ್ತಕ್ಕಂಥದ್ದು. ಆಗ ಏನಾಗುತ್ತೆ, ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ, ಕೆಟ್ಟ ಕೆಲಸಗಳಲ್ಲಿ ಒಂದು ಚಾಳಿಯಲ್ಲಿ ನಾವು ಬಿದ್ದರೆ ನಮ್ಮ ಮನಸ್ಥಿತಿ ಸಮಾಧಾನವಾಗಿರೋದಿಲ್ಲ, ನಮ್ಮ ಮನಸ್ಸು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಏಕೆಂದರೆ ಅಮಲಿನಲ್ಲಿರುತ್ತೆ ಯಾವಾಗಲೂ, ವಸ್ತುಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ಪ್ರಜ್ಞಾವತ್ತಾಗಿ ನಾವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಉನ್ನತ ಚಿಂತನೆ ಮತ್ತು ಭಾವನೆ ಮತ್ತು ಮಾತುಗಳ ಹಿನ್ನೆಲೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದಲೇ ಇರುವ ಹಾಗೆ ಯಾವಾಗಲೂ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಪರೋಪಕಾರ ಬುದ್ಧಿ, ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಮತ್ತು ಮುಂದೆ ಹೇಳ್ತಾರೆ 5ನೇ ಒಂದು ಅಂಶ, ಇದನ್ನು ಸಮ್ಯಗ ಜೀವ ಅಂತಾರೆ. ಸಮ್ಯಕ್ ಜೀವನ ಅಥವಾ ಸಮ್ಯಗ ಜೀವ ಅಂತ. ಸರಿಯಾದ ಜೀವನ. ಸರಿಯಾದ ಜೀವನ ಅಂದರೆ ಧಾರ್ಮಿಕ ಜೀವನ. ಧಾರ್ಮಿಕ ಜೀವನ ಅಂದರೆ ಏನು? ಧರ್ಮಯುತವಾಗಿ ನಡೀತಕ್ಕಂಥದ್ದು. ಏನು ಧರ್ಮಯುತವಾಗಿ ನಡೆಯೋದು ಅಂದರೆ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಜೀವನ ಮಾಡ್ತಕ್ಕಂಥದ್ದು. ಯಾವುದು ಇದು ನೈತಿಕ ಮೌಲ್ಯಗಳು? ಸತ್ಯ, ಅಹಿಂಸೆ ಅಂತಕ್ಕಂಥದ್ದು ನೈತಿಕ ಮೌಲ್ಯಗಳು. ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಇನ್ನೊಬ್ಬರ ಎಂತಹ ಕಸುಬನ್ನು ನಾವು ಆರಿಸ್ಕೊಳ್ಬೇಕು. ಜೀವನದಲ್ಲಿ ಯಾವುದೋ ಒಂದು ಕಸುಬನ್ನು ಮಾಡಿ ನಾವು ಹೊಟ್ಟೆಯನ್ನು ಹೊರಿತಕ್ಕಂಥ ತಪ್ಪಿದ್ದಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ದೇಹದ ಒಂದು ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ನಾವು ಪೂರೈಸಬೇಕು. ನಾವು ಇಲ್ಲಿ ಕೆಲಸವನ್ನು ಮಾಡಿ ಹಣ ಸಂಪಾದನೆ ಮಾಡಬೇಕು. ಆದರೆ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಕ್ಕಂತಹ ನ್ಯಾಯಯುತವಾದಂತಹ ಕೆಲಸ ಕಾರ್ಯಗಳಲ್ಲಿ ಜೀವನವನ್ನು ವಿಧಾನವನ್ನು ನಾವು ಆರಿಸ್ಕೊಳ್ಬೇಕು. ಈಗ ಮಾಂಸಾಹಾರವನ್ನು ಮಾರ್ತಕ್ಕಂತಹ, ಮದ್ಯ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳನ್ನು ಇಟ್ಕೊಂಡು ಕಸಬನ್ನು ಮಾಡ್ತಕ್ಕಂಥದ್ದು, ಹೆಚ್ಚಿನ ಒಂದು ಲಾಭ ಬರುತ್ತೆ ಸ್ವಾರ್ಥಕ್ಕೋಸ್ಕರ, ಹೆಚ್ಚಿನ ಹಣದ ಆಸೆಗೋಸ್ಕರ ನಾವು ಮಾಡ್ತಕ್ಕಂಥ ಕೆಲಸ ಅಲ್ಲ. ಅಂದರೆ ನಮ್ಮ ಕಸುಬು, ನಮ್ಮ ಕೆಲಸ, ನಮ್ಮ ಜೀವನಕ್ಕೋಸ್ಕರ ನಾವು ಆರಿಸ್ಕೊಳ್ತಕ್ಕಂಥ ಕೆಲಸ ಹೇಗಿರಬೇಕು? ನಮ್ಮ ಜೀವನನೇ ಬೇರೆ, ನಾವು ಯೋಚನೆ ಮಾಡೋದೇ ಬೇರೆ ಅಂತ ಅಲ್ಲ. ಪ್ರತಿಯೊಂದು ಒಂದು ಇನ್ನೊಂದ್ರ ಜೊತೆ ಪೂರಕವಾಗಿ ಇರ್ತಕ್ಕಂಥದ್ದು. ಸರಿಯಾದ ಒಂದು ಕಸುಬನ್ನು ನಾವು ಇಟ್ಕೊಳ್ಬೇಕು. ವ್ಯಾಪಾರ ಇರ್ಬೋದು, ರಾಜಕೀಯ ಇರ್ಬೋದು, ವೈದ್ಯಕೀಯ ವೃತ್ತಿ ಇರ್ಬೋದು, ಒಂದು ಲಾಯರ್ ವೃತ್ತಿ ಇರ್ಬೋದು, ಅಥವಾ ಒಬ್ಬ ಎಂಜಿನಿಯರ್ ಆಗಿರ್ಬೋದು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಪೂರ್ಣವಾಗಿ ಗಮನ ಇಟ್ಟು ಅಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ವೈದ್ಯ ಹೇಗೆ ಕೆಲಸ ಮಾಡಬೇಕು? ದುಡ್ಡು ಬರಲಿ ಅಂತ ಕೆಲಸ ಮಾಡಬೇಕಾ? ಒಬ್ಬ ರೋಗಿಯ ದುಃಖವನ್ನು, ನೋವನ್ನು ಶಮನ ಮಾಡೋ ದೃಷ್ಟಿಯಿಂದ ಕೆಲಸ ಮಾಡಬೇಕು. ನನಗಿಷ್ಟು ದುಡ್ಡು ಕೊಡ್ತಾನೆ ಅದಕ್ಕೋಸ್ಕರ ನಾನು ಮಾಡ್ತೀನಿ, ವ್ಯವಹಾರ ದೃಷ್ಟಿ ಅಲ್ಲ. ಆತನಿಗೆ ಸೇವಾ ಮನೋಭಾವ ಇರಬೇಕು. ನಾವು ಸೇವಾ ಮನೋಭಾವದಲ್ಲಿ ಕೆಲಸ ಮಾಡ್ತಾಯಿದ್ರೆ ಹಣ ತಂತಾನೇ ಬರುತ್ತೆ. ನಮ್ಮ ಜೀವನ ನಿರ್ವಹಣೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಆ ಒಂದು ಮನೋಭಾವದಲ್ಲಿ ನ್ಯಾಯಯುತವಾಗಿ ಇನ್ನೊಬ್ಬರ ದುಃಖವನ್ನು ನಾನು ಅಳಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಹೋಗಬೇಕು. ವೃತ್ತಿ ಧರ್ಮ ಅಂತ ಒಂದಿರುತ್ತೆ. ವೃತ್ತಿಯಲ್ಲಿ ಧರ್ಮವನ್ನು, ಪ್ರಾಮಾಣಿಕತೆಯನ್ನು, ಸತ್ಯವನ್ನು ಸಾಧಿಸ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು ಅಂತ ಹೇಳುವಂಥದ್ದು. ಮತ್ತು ಮುಂದುವರಿತಾ 6ನೆಯ ಒಂದು ಅಂಶ ಸರಿಯಾದ ಪ್ರಯತ್ನ ಅಂತ ಹೇಳ್ತಾರೆ. ಸರಿಯಾದ ಪ್ರಯತ್ನ ಅಂದರೆ ಸಮ್ಯಕ್ ಪ್ರಯತ್ನ. ಯಾವ ಪ್ರಯತ್ನ? ಯಾವ ರೀತಿ, ಏನು ಪ್ರಯತ್ನ ನಾವು ಮಾಡ್ತಕ್ಕಂಥದ್ದು ಅಂದರೆ ಮಾನವನ ನಡತೆಯನ್ನು ಸರಿಪಡಿಸುವ ಬೋಧೆಯಲ್ಲಿ ಪ್ರಯತ್ನ. ಸರಿಯಾದ ರೀತಿಯ ಜೀವನ ಕ್ರಮ, ಇನ್ನೊಬ್ಬರ ಜೀವನ, ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ ಸರಿಯಾದ ಪ್ರಯತ್ನ ಇರಬೇಕು. ಪ್ರಯತ್ನ ಇಲ್ಲದೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಒಂದು ಸದ್ಗುಣಗಳನ್ನು ರೂಢಿಸ್ಕೊಳ್ಳೋದಾಗಲಿ, ಒಂದು ಸರಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ಸಾಧ್ಯ ಇಲ್ಲ. ಇನ್ನೊಂದು ಭಾಳ ಚೆನ್ನಾಗಿ ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳ್ತಾರೆ,
ಪ್ರತಿಯೊಬ್ಬ ಜೀವಿಯೂ ಕೂಡ ಒಂದು ಉನ್ನತವಾದಂತಹ ಒಂದು ವಿಶೇಷವಾದಂತಹ ಕೆಲಸಕ್ಕೋಸ್ಕರ ನಿಯೋಜಿಸಲ್ಪಟ್ಟಿರ್ತಾನೆ. ಪರಮಾತ್ಮ ಒಂದು ಉನ್ನತವಾದಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯದೊಂದಿಗೆ ಒಂದು ಉನ್ನತವಾದಂತಹ ಗುರಿಯೊಂದಿಗೆ ಆತನನ್ನು ಕಳಿಸಿರ್ತಾನಂತೆ. ಲೆಡ್ಬಿಟ್ ಅವರು ಒಂದು ಕಡೆ ಹೇಳ್ತಾರೆ, ಈ ಸೌರ ಬ್ರಹ್ಮಾಂಡದಲ್ಲಿ 6,000 ಜೀವಕೋಟಿ ಜೀವರುಗಳಿದ್ದಾರೆ. 6,000 ಕೋಟಿ ಜೀವರುಗಳು ವಿಕಾಸ ಹೊಂದುತ್ತಾ ಇದ್ದಾರೆ. ಒಬ್ಬರಿದ್ದ ಹಾಗೆ ಇನ್ನೊಬ್ಬರು ಇಲ್ಲ. ಪ್ರತಿಯೊಬ್ಬರ ವೈಶಿಷ್ಟ್ಯತೆಯೂ ಬೇರೆ, ಪ್ರತಿಯೊಬ್ಬರ ಸಾಮರ್ಥ್ಯನೂ ಬೇರೆ, ಪ್ರತಿಯೊಬ್ಬರ ಗುರಿಯೂ ಬೇರೆ. ಗುರಿ ಅಂತಂದರೆ ಪರಮಾತ್ಮನ ಸಂಸರಣ ಯೋಜನೆಯಲ್ಲಿ ತಾನು ವಹಿಸ್ಕೊಳ್ತಕ್ಕಂತಹ, ತಾನು ನಿರ್ವಹಿಸ್ತಕ್ಕಂಥ ಒಂದು ಉನ್ನತವಾದಂತಹ ಕರ್ತವ್ಯ. ಅದಕ್ಕೋಸ್ಕರ ಅವನು ನಿಯೋಜಿಸಲ್ಪಟ್ಟಿರ್ತಾನೆ. ಅದು ನಮ್ಮ ಒಳಗಡೆ ಡ್ರೈವಿಂಗ್ ಫೋರ್ಸ್, ಒಂದು ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಅದರ ಕಡೆ ಹೋಗೊಟ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಸುಲಭವಾಗಿ ತಿಳ್ಕೊಳ್ಬೇಕು ಅಂದರೆ ನೋಡಿ, ಎಲ್ರಿಗೂ ಕೂಡ ಆಧ್ಯಾತ್ಮ ವಿಚಾರ ಅಥವಾ ಜ್ಞಾನವನ್ನು ಓದಿ ಅರ್ಥೈಸ್ಕೊಂಡು ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಸಾಮರ್ಥ್ಯ ಇರಲ್ಲ ಅಲ್ವಾ? ಆ ಥರ ಸಾಮರ್ಥ್ಯ ಇರೋವನಿಗೆ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಇನ್ನೊಬ್ಬರ ಕಣ್ಣೀರನ್ನು ಒರೆಸ್ತಕ್ಕಂತಹ ಸಾಮರ್ಥ್ಯ ಇರೋದಿಲ್ಲ. ಹೀಗೆ ಒಬ್ಬೊಬ್ಬರ ಸಾಮರ್ಥ್ಯ ಬೇರೆ ಬೇರೆ. ಒಬ್ಬ ಕರ್ಮಯೋಗಿ ಆಗಿರ್ಬೋದು, ಇನ್ನೊಬ್ಬ ಜ್ಞಾನಯೋಗಿ ಆಗಿರ್ಬೋದು, ಇನ್ನೊಬ್ಬ ಭಕ್ತಿ ಮಾರ್ಗವನ್ನು ಅರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವನಾಗಿರ್ಬೋದು. ಪ್ರತಿಯೊಬ್ಬನು ತನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಗುರುತಿಸಬೇಕು. ಅದು ಭಾಳ ಮುಖ್ಯ. ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ ಯಾರೂ ಕೂಡ ಕಳಪೆ ಅಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಸಾಮರ್ಥ್ಯ ಇದೆ. ದೈವಿ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದೆ, ಬೀಜ ರೂಪದಲ್ಲಿದೆ. ಅದು ಯಾವ ರೀತಿಯಲ್ಲಿ ನಾವು ಹೊರಹೊಮ್ಮಿಸೋದಕ್ಕೆ ಸಾಧ್ಯ, ಅದರ ಕಡೆಗೆ ಪ್ರಯತ್ನ ನಾವು ಮಾಡಬೇಕಾಗಿದೆ. ಎಲ್ಲರ ಸಾಮರ್ಥ್ಯನೂ ಒಂದೇ ಇರಲ್ಲ, ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ರೀತಿಯಲ್ಲಿ ಇರ್ತಕ್ಕಂಥದ್ದು. ಆ ಸಾಮರ್ಥ್ಯವನ್ನು ಗುರುತಿಸಿ ಸರಿಯಾದ ನಿಟ್ಟಿನಲ್ಲಿ ಆ ಸಾಮರ್ಥ್ಯವನ್ನು ಹೊರತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅದು ಭಾಳ ಮುಖ್ಯ ಅಂತ ನಮಗೆ ಈ ಒಂದು ಅಂಶದ ಅಡಿಯಲ್ಲಿ ತಿಳ್ಕೊಳ್ಬೋದಾಗಿದೆ. ಅದಾದ ನಂತರ ಇನ್ನೊಂದು 7ನೇ ಅಂಶ ಸರಿಯಾದ ನೆನಪು ಅಂತ ಹೇಳ್ತಾರೆ. ಸಮ್ಯಕ್ ಸ್ಮೃತಿ. ಯಾವುದನ್ನು ನಾವು ನೆನಪಿಟ್ಕೊಳ್ಬೇಕು? ನಾವು ಯಾವ್ಯಾವುದನ್ನು ನೆನಪಿಟ್ಕೊಳ್ತಾ ಇದ್ದೀವಿ? ಚಿಕ್ಕಂದಿನಿಂದಲೂ ಕೂಡ ನಾವು ಹುಟ್ಟಿದಾಗಲಿಂದ ಎಷ್ಟೋ ಘಟನೆಗಳು ನಮಗೆ ನೆನಪಿರುತ್ತಲ್ವ? ಯಾವ ಘಟನೆಗಳು ನಮಗೆ ನೆನಪಿರುತ್ತೆ? ಹೆಚ್ಚಾಗಿ ಯಾವ ಘಟನೆಗಳಿರುತ್ತೆ? ಯಾರೋ ನಮಗೆ ತೊಂದರೆ ಮಾಡಿಬಿಟ್ರು, ಯಾರೋ ನನಗೆ ಹೊಡೆದ್ರು, ಸ್ಕೂಲಲ್ಲಿ ನನಗೆ ಮೇಷ್ಟ್ರು ಹೊಡೆದಿದ್ರು, ಅದಕ್ಕೆ ಜ್ಞಾಪಕ ಇರುತ್ತೆ, ಮರ್ತೇ ಹೋಗಲ್ಲ. ಇಲ್ಲ ನಮ್ಮ ಅಪ್ಪನೋ ಅಮ್ಮನೋ ಯಾವುದೋ ಒಂದು ನಾನು ಮಾಡಿರೋ ಕೆಲಸಕ್ಕೆ ಚೆನ್ನಾಗಿ ಬೈದಿದ್ರು, ಅದು ಮರ್ತು ಹೋಗಲ್ಲ. ಇನ್ನೊಬ್ಬರು ಯಾರೋ ನನಗೆ ಕಷ್ಟ ಕೊಟ್ಟಿದ್ರು, ತೊಂದರೆಯನ್ನು ಮಾಡಿದರು, ಗಾಯ ಮಾಡಿದರು, ಅದನ್ನು ನಾವು ಮರ್ತು ಹೋಗಲ್ಲ. ಅವನು ಮಾತ್ರ ನೆನ್ಪಿಟ್ಕೋತೀವಿ, ಸಾಧಾರಣ ಮನುಷ್ಯರು. ಆದರೆ ಇಲ್ಲಿ ಹೇಳ್ತಾರೆ ಸಮ್ಯಕ್ ಸ್ಮೃತಿ ಅಂದರೆ ಬೇರೆಯವರು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳು ನಮಗೋಸ್ಕರ ಅಥವಾ ನಮಗೆ ಮಾಡಿದ ಉಪಕಾರವನ್ನು ನಾವು ಎಂದೂ ಮರಿಬಾರ್ದು. ಆದರೆ ಯಾವುದನ್ನು ಮರಿಬೇಕು? ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೇರೆಯವರು ನಮಗೇನು ಕೆಟ್ಟದ್ದು ಮಾಡಿದಾರೋ ಅದನ್ನು ಮರ್ತು ಬಿಡಬೇಕು, ಆಗಿಂದಾಗೆ ಮರ್ತು ಬಿಡಬೇಕು. ಭಾಳ ಒಂದು ಒಳ್ಳೆಯ ಒಂದು ಸ್ಟೇಟ್ಮೆಂಟು ಆಧ್ಯಾತ್ಮ ಸಾಧಕ ಮಾರ್ಗದಲ್ಲಿ ನಡೆಯೋನಿಗೆ ಅಂದರೆ ಫರ್ಗೆಟ್ ಆ್ಯಂಡ್ ಫರ್ಗಿವ್. ಕ್ಷಮಾಗುಣ ಇರಬೇಕು. ಯಾರೇ ಒಬ್ಬರು ನಮಗೆ ಕೆಟ್ಟದನ್ನು ಮಾಡಿದ್ದಾರೆ ಅಂದರೆ ಅದನ್ನು ಮರ್ತು ಹೋಗಬೇಕು. ಆದರೆ ಒಳ್ಳೆಯದನ್ನು, ಯಾವುದೇ ಒಂದು ಚಿಕ್ಕ ಒಳ್ಳೆಯದನ್ನು ನಮಗೆ ಮಾಡಿದರೂ ಕೂಡ, ಯಾವುದೋ ಒಂದು ಕಷ್ಟಕಾಲದಲ್ಲಿ ಒಂದು ಸಾಂತ್ವನದ ನುಡಿಯನ್ನು ಹೇಳಿದರೂ ಕೂಡ ಅದು ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದನ್ನು ನಾವು ಮರಿಬಾರ್ದು. ಅದು ಸಮ್ಯಕ್ ಸ್ಮೃತಿ, ಸರಿಯಾದ ನೆನಪು ಅಂತ ಹೇಳ್ತಾ, ಸರಿಯಾದ ನೆನಪು ನಮಗೆ ಯಾವಾಗಲೂ ಶಾಂತಿ ಆನಂದಗಳನ್ನು ಕೊಡುತ್ತೆ ಅಂತ ಹೇಳ್ತಾ, ಈಗ ನೋಡಿ ಇನ್ನೂ ಉನ್ನತ ಅರ್ಥದಲ್ಲಿ ಹೇಳ್ತಾರೆ ಸಮ್ಯಕ್ ಸ್ಮೃತಿ ಅಂದರೆ ನಮ್ಮ ಹಿಂದಿನ ಜನ್ಮಗಳ ಸ್ಮೃತಿ. ಆ ನೆನಪು ಇರ್ತಕ್ಕಂಥದ್ದು ಅಂದರೆ ಬೆಳೆದ ಜೀವಿಗಳಿಗಿರುತ್ತೆ. ಇದು ಎಲ್ರಿಗೂ ಅನ್ವಯ ಆಗುತ್ತೆ ಹೇಳ್ತಾರಲ್ಲ, ಬೆಳೆದ ಜೀವಿಗಳಿಗೆ. ಅದಕ್ಕೆ ಬುದ್ಧರು ಯಾರಾದರೂ ಬಂದು ಅವ್ರು ಎದುರುಗಡೆ ಬೈದರು ಅಂತಂದರೆ ಇದು ನನ್ನ ಹಿಂದಿನ ದುಷ್ಕರ್ಮದ ಫಲ ಅಂತ ಹೇಳಿ ಅವರು ಕ್ಷಮಿಸ್ಬಿಡ್ತಾ ಇದ್ರಂತೆ, ಅಥವಾ ಅದರ ಕಡೆ ಅವ್ರ ಗಮನನೇ ಕೊಡ್ತಾ ಇರಲಿಲ್ಲ. ಅಂದರೆ ಯಾರಾದರೂ ಒಬ್ಬರು ಬೈದರು ಅಂದರೆ ಅದಕ್ಕೆ ನಿಜವಾಗ್ಲೂ ನಾವೇ ಕಾರಣರು. ಥಿಯಾಸಫಿ ಭಾಳ ಚೆನ್ನಾಗಿ ಹೇಳುತ್ತಲ್ಲ, ಪ್ರತಿಯೊಬ್ಬನೂ ತನ್ನ ಏಳಿಗೆಗೂ ಅವನತಿಗೂ ತಾನೇ ಕಾರಣ, ತನಗೆ ತಾನೇ ನ್ಯಾಯದಾತನು ಅಂತ. ನಾವು ಏನು ಮಾಡಿದ್ದೀವೋ ಅದೇ ನಮಗೆ ತಿರುಗಿಸ್ಬರ್ತಕ್ಕಂಥದ್ದು. ಇನ್ನೊಬ್ಬರು ನಮಗೇನೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾವಾಗಲೋ ಒಂದು ಸಾರಿ ಯಾವುದೋ ಜನ್ಮದಲ್ಲೋ, ನಮಗೆ ನೆನಪಿಲ್ಲದೆ ಇರ್ಬೋದು, ಯಾವುದೋ ಜನ್ಮದಲ್ಲೋ ಇರ್ಬೋದು, ನಾವು ಅವನಿಗೆ ಕೇಡನ್ನು ಮಾಡಿದ್ದೇವೆ, ಅದೇ ಫಲವಾಗಿ ನಮಗಿದು ಬರ್ತಾ ಇದೆ ಅನ್ನೋದು ನಮಗೆ ಚೆನ್ನಾಗಿ ಮನದಟ್ಟಾಗ್ಬಿಟ್ರೆ, ಯಾರಾದರೂ ಒಬ್ರು ನಮಗೆ ಕೆಟ್ಟದ್ದು ಮಾಡಿದಾಗ ಅಥವಾ ನಾವೇನೋ ಒಂದು ಕಳ್ಕೊತೀವಿ, ಒಂದು ಹಣ ಕಳ್ಕೊಳ್ಬೋದು, ಇನ್ನೊಂದು ಕಳ್ಕೊಳ್ಬೋದು, ಜನಪ್ರಿಯತೆ ಯಾವುದಾದ್ರೂ ಇರ್ಬೋದು, ನಮಗೊಂದು ಸ್ಥಾನ ಸಿಗದೆ ಇರ್ಬೋದು, ಎಲ್ಲಕ್ಕೂ ಕೂಡ ನಾವೇ ಕಾರಣ. ನಮ್ಮ ಬಾಳ್ವೆಗೆ, ನಾವು ಪ್ರಸ್ತುತ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವೇ ಕಾರಣವೇ ಹೊರತು ಬೇರೆ ಯಾರೂ ಕಾರಣ ಅಲ್ಲ. ಏಕೆಂದರೆ ಪ್ರತಿಯೊಂದು ಕೂಡ ನಮ್ಮ ಕರ್ಮದ ಫಲವೇ. ಅದಕ್ಕೆ ಮೊಟ್ಟ ಮೊದಲನೇದಾಗೆ ಅವರು ಹೇಳಿಬಿಟ್ರು ಸಮ್ಯಕ್ ದೃಷ್ಟಿ.
ಸರಿಯಾದಂತಹ ನಂಬಿಕೆ, ಕರ್ಮ ಕಟ್ಟಳೆಯಲ್ಲಿ, ಪ್ರಕೃತಿಯ ನಿಯಮಗಳಲ್ಲಿ ಆಳವಾದಂತಹ ನಂಬಿಕೆ ನೀನು ಇಟ್ಕೊಂಡಿದ್ದೆ ಆದರೆ, ಅವನ್ನ ಸರಿಯಾಗಿ ಅರ್ಥೈಸ್ಕೊಂಡಿದ್ದೆ ಆದರೆ ಅಜ್ಞಾನ ಅಂತಕ್ಕಂಥದ್ದು ಕಳೆದು ಹೋಗುತ್ತೆ, ವಿವೇಕದ ಬೆಳಕು ನಿನಗೆ ಮೂಡುತ್ತೆ. ಆಗ ನಿನ್ನ ಜೀವನ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗೋದಕ್ಕೆ ಖಂಡಿತವಾಗಲೂ ಸಾಧ್ಯ ಅಂತ ಹೇಳ್ತಾ, ಯಾವ ರೀತಿಯ ನೆನಪು ನಮಗೆ ಒಳ್ಳೆಯದು ಮಾಡುತ್ತೆ, ಯಾವ ರೀತಿಯ ನೆನಪನ್ನು ನಾವು ಇಟ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗ್ತಾ ಕೊನೆಯದಾಗಿ ಒಂದು ಅಂಶವನ್ನು ಹೇಳ್ತಾರೆ. ಅದು ಸರಿಯಾದ ಧಾರಣ, ಧ್ಯಾನ, ಸಮಾಧಿ ಅಥವಾ ಸಮ್ಯಕ್ ಸಮಾಧಿ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ 3 ಅಂಶಗಳು ಬರ್ತಕ್ಕಂಥದ್ದು: ಧಾರಣ, ಧ್ಯಾನ, ಸಮಾಧಿ. ನಾನು ಈಗಾಗಲೇ ಹೇಳಿದೆ, ಅರ್ಥೈಸ್ಕೊಂಡ್ವಿ ನಾವು. ಮನಸ್ಸೇ ಎಲ್ಲದಕ್ಕೂ ಪ್ರೇರಕ ಶಕ್ತಿ. ಮನಸ್ಸನ್ನು ನಾವು ಮೊದಲು ಗಮನಿಸಬೇಕು. ಗಮನಿಸಿದ ಮೇಲೆ ಯಾವುದು ನಮ್ಮ ಮನಸ್ಸಿನ ಒಳಗಡೆ ಬಿಡಬೇಕೋ ಅಂತಹ ಯೋಚನೆಗಳನ್ನು ಮಾತ್ರ ನಾವು ಬಿಡಬೇಕು ಅಂತ. ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥದ್ದು ಭಾಳ ಮುಖ್ಯ. ಸಮ್ಯಕ್ ಧಾರಣ ಅಂದರೆ ಸದ್ವಿಚಾರಗಳಲ್ಲಿ, ಸತ್ಕಾರ್ಯಗಳಲ್ಲಿ ನಮ್ಮ ಮನಸ್ಸನ್ನು ಪೂರ್ಣವಾಗಿ ನಾವು ತೊಡಗಿಸ್ಕೊಳ್ತಕ್ಕಂಥದ್ದು. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಮೇಲೆ ಪೂರ್ಣವಾದಂಥ ಗಮನ ಇರಬೇಕು ನಮಗೆ. ನಾವು ಯಾಂತ್ರಿಕವಾಗಿ ಮಾಡ್ತಾ ಇರ್ತೀವಿ. ಎಷ್ಟೋ ಸರಿ ಏನು ಮಾಡ್ತಾ ಇರ್ತೀವಿ ಅಂತಲೇ ಗೊತ್ತಿರಲ್ಲ. ಬೆಳಗ್ಗೆಯಿಂದ ಯಾವುದೋ ಒಂದು ರೊಟೀನ್ ಇಟ್ಕೊಂಡು ಬಿಟ್ಟಿರ್ತೀವಿ, ಯಾಂತ್ರಿಕವಾಗಿ ಮಾಡ್ತಾ ಇರ್ತೀವಿ, ಅದರ ಕಡೆ ಗಮನವೇ ಇರಲ್ಲ. ಮೊದಲು ನಾವು ಯಾವುದನ್ನು ಅಭ್ಯಾಸ ಮಾಡ್ಕೋಬೇಕು ಅಂದರೆ, ದಿನನಿತ್ಯದ ಕೆಲಸಗಳನ್ನು ನಾವು ಮಾಡ್ತೀವಲ್ಲ, ಪ್ರತಿಯೊಂದನ್ನು ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ನಾವು ಗಮನಿಸ್ತಾ ಮಾಡ್ತಾ ಇದ್ದಾಗ ಬೇರೆದ್ರ ಕಡೆ ನಮ್ಮ ಗಮನ ಇರಲ್ಲ. ನಾವು ಯಾವ ಕೆಲಸ ಮಾಡ್ತಾ ಇದ್ದೀವೋ, ಯಾವ ಚಿಂತನೆಯಲ್ಲಿ ತೊಡ್ಕೊಂಡಿರ್ತೀವೋ ಪೂರ್ಣವಾಗಿ ಅದರಲ್ಲೇ ನಾವು ತೊಡಗಿಸ್ಕೊಂಡಿರೋದ್ರಿಂದ ನಮಗೆ ಆ ಏಕಾಗ್ರತೆ ಅಂತಕ್ಕಂಥ ಸ್ಥಿತಿ ನಮಗೆ ಸಾಧ್ಯ ಆಗುತ್ತೆ. ಆಗ ನಾವು ಧ್ಯಾನಕ್ಕೆ ಕೂತರೆ ಯಾವುದೋ ಒಂದು ಸಚ್ಚಿಂತನೆಯನ್ನಿಟ್ಕೊಂಡು ಸದ್ವಸ್ತುವಿನ ಬಗ್ಗೆನೋ ನಾವು ಧ್ಯಾನ ಮಾಡ್ತಾಯಿದ್ರೆ ಆಗ ನಮಗೆ ಏಕಾಗ್ರತೆ ಅಂತಕ್ಕಂಥದ್ದು ಮುಂದುವರಿತಾ ಧ್ಯಾನದ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಗಮನವನ್ನು ಕೊಡೋದ್ರ ಮೂಲಕ ಏಕಾಗ್ರತೆಯನ್ನು ಸಾಧಿಸ್ತಾ ನಾವು ಆ ಧ್ಯಾನದ ಸ್ಥಿತಿಯನ್ನು ತಲುಪಬೇಕು. ಧ್ಯಾನದ ಸ್ಥಿತಿ ಅಂದರೆ ಬೇರೆ ಏನೂ ಇಲ್ಲ, ನಾನು ಆ ಸದ್ವಿಚಾರ, ಸದ್ವಸ್ತು, ಸಚ್ಚಿಂತನೆ ಅಷ್ಟೇ ಇರ್ತಕ್ಕಂಥದ್ದನ್ನ ನನ್ನ ಪ್ರಜ್ಞಾವತ್ತಾಗಿ. ಇನ್ನೂ ಮುಂದೆ ಹೋಗ್ತಾ ಸಮಾಧಿ ಸ್ಥಿತಿಯಲ್ಲಿ ನಾನೇ ಇಲ್ಲ, ನಾನು ಅಂತಕ್ಕಂಥದ್ದಲ್ಲಿ ಇಲ್ಲವೇ ಇಲ್ಲ. ಸಮ್ಯಕ್ ಸಮಾಧಿ ಅಂದರೆ ಪೂರ್ಣವಾಗಿ ಸದ್ವಸ್ತುವಿನಲ್ಲೇ ನಮ್ಮನ್ನು ನಾವು ಲೀನಗೊಳಿಸ್ಕೊಂಡಿರ್ತಕ್ಕಂಥದ್ದು. ಆಗ ಮಾತ್ರನೇ ನಿಜವಾಗ್ಲೂ ಮನುಷ್ಯನಿಗೆ ಸತ್ಯದ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ದು. ನಾನು ಅಂತಕ್ಕಂಥದ್ದು ಆ ಧ್ಯಾನದ ಸ್ಥಿತಿಯಲ್ಲೂ ಇರೋ ತನಕ ನಮಗೆ ಸತ್ಯದ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಸತ್ಯದ ಸಾಕ್ಷಾತ್ಕಾರ ನಮ್ಮ ಸ್ವಸ್ವರೂಪದ ಅರಿವು ನಮಗೆ ಆಗಬೇಕು ಅಂತಂದರೆ ಆ ಧ್ಯಾನದ ಉತ್ತುಂಗ ಸ್ಥಿತಿಯನ್ನು ಸೇರಬೇಕು. ಅಲ್ಲಿ ನಾನು ಅಂತಕ್ಕಂಥದ್ದು ಇರಬಾರ್ದು. ಅಲ್ಲಿ ಜ್ಞಾತೃ ಮತ್ತು ಜ್ಞೇಯ ಎರಡು ಇಲ್ಲ. ಧ್ಯಾನದಲ್ಲಿ ಮಾತ್ರ ಜ್ಞಾತೃ ಮತ್ತು ಜ್ಞೇಯ, ಆದರೆ ಸಮಾಧಿಯಲ್ಲಿ ಬರೀ ಜ್ಞಾನ ಅಷ್ಟೇ. ಅಲ್ಲಿ ನೋಡ್ತಕ್ಕಂಥ ವಿಷಯನೂ ಇಲ್ಲ, ವಿಷಯನೂ ಇಲ್ಲ, ಬರೀ ಆ ಜ್ಞಾನದಲ್ಲಿ ಮಾತ್ರ ನಮಗೆ ನಿಜವಾದಂತಹ ಸತ್ಯದ ಸ್ವಸ್ವರೂಪದ ಒಂದು ಅರಿವು ನಮಗೆ ಬರ್ತಕ್ಕಂಥದ್ದು. ಆದರೆ ಬುದ್ಧರು ಎಲ್ಲೂ ಕೂಡ ದೇವ್ರ ಬಗ್ಗೆ ಹೇಳಲ್ಲ, ಆತ್ಮದ ಬಗ್ಗೆ ಪ್ರಸ್ತಾಪ ಮಾಡಲ್ಲ, ದೇವ್ರ ಬಗ್ಗೆ ಹೇಳಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಕೈಗೆ ಎಟಕದ ವಸ್ತುವಿನ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ. ನಾವು ಹೇಗೆ ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೋದು, ನಮ್ಮ ಜೀವನ ವಿಧಾನವನ್ನು ಹೇಗೆ ನಾವು ಸುಧಾರಿಸ್ಕೊಳ್ಬೋದು, ಆ ಒಂದು ವಿವೇಚನಾಯುಕ್ತವಾದಂತಹ ಬದುಕನ್ನು ಸಾಗಿಸೋದಕ್ಕೆ ಬೇಕಾದಂತಹ 8 ಅಂಶಗಳನ್ನು ನಮಗೆ ಹೇಳ್ತಾ, ನಮ್ಮ ದಿನನಿತ್ಯದ ಜೀವನವನ್ನು ಸರಿಪಡಿಸ್ಕೊಳ್ತಾ ಸನ್ಮಾರ್ಗದಲ್ಲಿ ನಡೀತಾ ಹೋಗ್ತಾ ಹೇಗೆ ನಾವು ನಮ್ಮ ಬದುಕನ್ನು ಒಂದು ಉನ್ನತವಾದಂತಹ ವಿಕಾಸದ ಕಡೆಗೆ ಕೊಂಡೊಯ್ಬೋದು, ಅದರಿಂದ ನಮಗೂ ಒಳ್ಳೆಯದಾಗ್ತಕ್ಕಂಥದ್ದು, ನಮ್ಮ ಸುತ್ತಲೂ ಇರ್ತಕ್ಕಂಥವ್ರಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಯಾವಾಗಲೂ ಕೂಡ ಸ್ವಾರ್ಥವನ್ನು ಬಿಟ್ಟು ಪರಹಿತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇ ಆದರೆ ನಿಜವಾಗ್ಲೂ ಈ ಮಾರ್ಗದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಅವರು ಹೇಳ್ತಾರೆ, ಈ ಕೊನೆಯ ಹಂತ ಸಮ್ಯಕ್ ಸಮಾಧಿಯಲ್ಲಿ ಮನಸ್ಸಿನ ಬಾಗಿಲು ಸತ್ಯಕ್ಕೆ ತೆರೆಯುತ್ತೆ ಅಂತ ಹೇಳ್ತೀನಿ. ನಿಜವಾದ ಸತ್ಯ ಅದು ಬಹಳ ಉನ್ನತವಾದಂತಹ ಎತ್ತರದ ಒಂದು ಪ್ರಜ್ಞಾ ಹಂತದಲ್ಲಿರ್ತಕ್ಕಂಥದ್ದು. ನಾವು ಮಾಮೂಲಿ ದಿನನಿತ್ಯದ ದಿನಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ನಿಜವಾದದ್ದನ್ನು ಹೇಳೋದು ಸತ್ಯ ಅಂತಕ್ಕಂಥದ್ದು ಭಾಳ ಕೆಳಗಿನ ಹಂತದ್ದು. ನಿಜವಾದ ಸತ್ಯದ ಬಾಗಿಲು ಹಾಗೆ ನಡೆಯುತ್ತೆ ಅಂತ ಹೇಳ್ತಾ ಕೊನೆಯಲ್ಲಿ ಭಗವಾನ್ ಬೋಧರು ಒಂದು ಭರವಸೆಯನ್ನು ಕೊಡ್ತಾರೆ. ಏನಪ್ಪ ಅಂದರೆ, ನನ್ನ ಬೋಧೆಯನ್ನು ನೀನು ಅನುಷ್ಠಾನ ಮಾಡುವುದಾದರೆ ನಾನು ನಿನ್ನ ಜೊತೆಯಲ್ಲಿದ್ದು ಉತ್ತೇಜಿಸುತ್ತೇನೆ ಅಂತ. ನನ್ನ ಬೋಧೆಯನ್ನು ನೀನು ಚಾಚೂ ತಪ್ಪದೆ ಅನುಷ್ಠಾನ ಮಾಡೋದಾದರೆ ನಾನು ಸದಾಕಾಲ ನಿನ್ನ ಜೊತೆಯಲ್ಲಿದ್ದು ನಿನ್ನ ಉನ್ನತಿಗೆ ಅನುಕೂಲ ಆಗುವ ಹಾಗೆ ಪ್ರೋತ್ಸಾಹ ಉತ್ತೇಜನವನ್ನು ಕೊಡ್ತಾ ಇರ್ತೇನೆ ಅಂತ. ನಿಜವಾಗ್ಲೂ ಭಗವಂತ ಕೆಲಸ ಮಾಡೋದೇ ಹಾಗೆ. ನಾವು ಕಷ್ಟದಲ್ಲಿದ್ದಾಗ
ನಾವು ನಮ್ಮ ಪಕ್ಕದಲ್ಲಿದ್ದಾನೆ, ದೇವರು ಬರ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ತೀವಿ. ಪಕ್ಕದಲ್ಲಿ ಒಂದು ಯಾವುದೋ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಪೊಯಮ್ ಇದೆ, ಒಂದು ಕಾವ್ಯ ಇದೆ. ಅದರ ಅರ್ಥ ಏನಪ್ಪ ಅಂದರೆ, ನಾವು ಕಷ್ಟ ಕಾಲದಲ್ಲಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಹೋಗ್ತಾ ಇದ್ದರೆ ನಮ್ಮ ಪಕ್ಕದಲ್ಲಿ ನಡೀತಾ ಬರ್ತಾ ಇರ್ತಾನೆ, ಹೆಜ್ಜೆ ಗುರುತು ಕಾಣ್ತಾ ಇರುತ್ತಂತೆ ಪರಮಾತ್ಮಂದು. ಒಂದು ಹಂತದಲ್ಲಿ ವಿಪರೀತ ಕಷ್ಟ ಕಾಲದಲ್ಲಿ ನಮಗೆ ದಾರಿನೇ ತೋಚದಲ್ಲೇ ಇರೋ ಹಾಗೆ ನಾವು ಪಕ್ಕದಲ್ಲಿ ತಿರುಗಿ ನೋಡಿದ್ರೂ ಆ ಹೆಜ್ಜೆಗಳೇ ಕಾಣ್ತಾ ಇಲ್ಲ ಅನ್ನುವಂತಹ ಕಷ್ಟ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿದಾಗ ನಿಜವಾಗ್ಲೂ ಅಲ್ಲಿ ಹೆಜ್ಜೆಗಳಿಲ್ಲ, ಭಗವಂತ ಇಲ್ಲ, ಆತ ನಮ್ಮ ಕೈ ಬಿಟ್ಟಿದ್ದಾನೆ ಅಂತ ನಾವು ಅಂದ್ಕೊಳ್ತೀವಲ್ಲ, ಅಲ್ಲ, ನಿಜವಾಗ್ಲೂ ಹೇಳ್ತಾರೆ ಪರಮಾತ್ಮ ತನ್ನ ತಲೆ ಮೇಲೆ ನಿನ್ನನ್ನು ಹೊತ್ಕೊಂಡು ನಡೀತಾ ಇದ್ದಾನೆ ಅಂತ. ಅದಕ್ಕೆ ಆ ಹೆಜ್ಜೆಗಳು ಕಾಣಿಸ್ತಾ ಇಲ್ಲ ಅಂತ. ಆ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಬೋಧನೆಯನ್ನು ನೀನು ಅನುಷ್ಠಾನ ಮಾಡುವುದಾದರೆ ನಾನು ನಿನ್ನ ಜೊತೆಯಲ್ಲಿ ಸದಾ ಕಾಲ ಇದ್ದು ನಿನಗೆ ಉತ್ತೇಜನ, ಪ್ರೋತ್ಸಾಹವನ್ನು ಕೊಡ್ತೇನೆ. ಈ ಒಂದು ಉನ್ನತ ಮಾರ್ಗದಲ್ಲಿ ನಡೆಯುವಂತಹ ಒಂದು ಮನಸ್ಥಿತಿಯನ್ನು ನಾವೆಲ್ಲ ಬೆಳೆಸ್ಕೊಳ್ಳೋಣ. ಇದು ಪ್ರತಿ ವರ್ಷಕ್ಕೊಂದು ಸಾರಿ ಮಾತ್ರ ನಾವು ಇದನ್ನು ಮೆಲುಕು ಹಾಕಿ ನಾವು ಈ ರೀತಿ ನಡಿಬೇಕು ಅಂತ ಅಂದ್ಕೊಳ್ಳೋದಲ್ಲ. ನಮ್ಮ ಪ್ರತಿನಿತ್ಯದ ದಿನದ ಕೆಲಸ ಕಾರ್ಯಗಳಲ್ಲಿ ಈ ವಿಚಾರಗಳನ್ನು ಯಾವಾಗಲೂ ಕೂಡ ಸದಾಕಾಲ, ಕಷ್ಟ ಇರೋದು ಯಾವುದೂ ಇಲ್ಲ, ಎಲ್ಲ ಭಾಳ ಸುಲಭವಾಗಿ ಹೇಳಿರ್ತಕ್ಕಂಥ ವಿಚಾರಗಳು, ಅವುಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ನಾವು ಪ್ರಾಥಮಿಕ ಹೆಜ್ಜೆಗಳನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ.